ಅಮೆರಿಕನ್ಸ್ಗೆ ಯುದ್ಧದ ಬೆಲೆ ಅರ್ಥ ಆಗುತ್ತೆ. ಈ ಯುದ್ಧನ ಅಮೆರಿಕದವರು ಆಯ್ಕೆ ಮಾಡಿದ್ದಲ್ಲ, ಅದು ತಾನಾಗೆ ನಮ್ಮ ಕಡೆ ಬಂತು. ಇವತ್ತು ನ್ಯಾಯ ಕೊನೆಗೂ ಸಿಕ್ಕಿದೆ. ಇತಿಹಾಸದಲ್ಲಿ ಮೊದಲಿಂದಾನೂ ಜಗತ್ತು ಯಾವತ್ತೂ ಈ ತರ ಹೀನಾಯ ಸ್ಥಿತಿನ ನೋಡಿರ್ಲಿಲ್ಲ. ಅಮೆರಿಕ ನರಮೆದವನ್ನೇ ನಡೆಸ್ಬಿಡ್ತು ಸ್ವಾತಂತ್ರ್ಯಕ್ಕಾಗಿ. ಸ್ವಾತಂತ್ರ್ಯದ ಹೋರಾಟದಲ್ಲಿ ಆದಂತಹ ಕ್ರೌರ್ಯ, ಅಮಾನವೀಯ ಹಿಂಸಾಚಾರ, ಆತಂಕ ಇನ್ಯಾವ ಹೋರಾಟದಲ್ಲೂ ಹೀಗಾಗಿಲ್ಲ. ನಮ್ಮ ಸ್ವಾಭಾವಿಕ ಸ್ವಾತಂತ್ರ್ಯದ ಹೆಸರಲ್ಲಿ ಹಿಂದೆಂದೂ ಈ ತರ ಅಮಾನುಷ ಘಟನೆಗಳು ನಡೆದಿಲ್ಲ. ನನಗೊಂದು ಕನಸಿದೆ. ಅಮೆರಿಕ ಸ್ವಾತಂತ್ರ್ಯದ ಹುಸಿ ನಂಬಿಕೆಯನ್ನ ಜಗತ್ತಿನ ಎಲ್ಲ ದೇಶಗಳಿಗೂ ಮಾರಿಬಿಟ್ಟಿದೆ. ಇದು ಬ್ರಹ್ಮಾಸ್ತ್ರದಂತೆ ಎಲ್ಲವನ್ನೂ ನಾಶ ಮಾಡ್ತಿದೆ. ಅಮೆರಿಕ ಕೋಟ್ಯಾಂತರ ಲಕ್ಷಾಂತರ ಜನರನ್ನ ಅಮಾನವೀಯವಾಗಿ ಕೊಂದು ಹಾಕ್ತಿದೆ. ಡೆಮಾಕ್ರಸಿಯನ್ನ ಪ್ರತಿಪಾದಿಸೋಕೆ ಅಮಾನವೀಯವಾಗಿ ಜನರನ್ನ ಕೊಂದ್ರಿ ಈ ನರಕದಿಂದ ಹೊರಗೆ ಬರೋಕೆ ಇರೋದೊಂದೇ ಉಪಾಯ. ಆ ಉಪಾಯ ಏನಂದ್ರೆ ಭಯ. ಭಯ ನಮ್ಮೆಲ್ಲರಿಗೆ ನಿಜವಾದ ದೇವರು. ಎಲ್ಲರೂ ವಿಧಿ ಇಲ್ಲದೆ ಭಯನ ಪೂಜಿಸಬೇಕು. ಈ ನಿಮ್ಮ ಹೀನಾಯ ಕೃತ್ಯಗಳಿಗೆ ಬೆಲೆ ತತ್ತಬೇಕಾಗತ್ತೆ. ಈಗಿನ್ನು ಇದು ಆರಂಭ ಅಷ್ಟೇನೆ. ನೀವು ಈಗಲೇ ಪಾಠ ಕಲಿತ್ರೆ ಒಳ್ಳೇದು. ಇಲ್ಲ ಅಂದ್ರೆ ಪಾಠ ನಾನ್ ಕಲಿಸ್ಬೇಕಾಗತ್ತೆ. ಅದಕ್ಕೆ ನೀವೀಗ ತಯಾರಾಗಿದ್ದೀರಾ? ಕೂತ್ಕೋಬೋದಾ? ಹಾ, ಕೂತ್ಕೊಳ್ಳಿ. ನಾನು ಅಮ್ಯಾಂಡಾ. ನೀವೆಲ್ಲಿ ಕೆಲಸ ಮಾಡೋದು? ಮಂಫರ್ಡ್ ಅಂಡ್ ಸನ್ಸ್. ಈ ಹೆಸರು ಕೇಳೇ ಇಲ್ವಲ್ಲ? ನಿಜ ಹೇಳಿ. ದ ಬೀಟಲ್ಸ್. ಹಾ, ಅವ್ರ ಹಾಡು ಕೇಳಿದ್ದೀನಿ, ಚೆನ್ನಾಗಿರುತ್ತೆ. ದ ಫೋರ್ ಸೀಸನ್ಸ್. ಹಾ, ಸಕ್ಕತ್ತಾಗಿರುತ್ತೆ. ನಿಮ್ಗೆ ಇಷ್ಟನಾ? ನನ್ಗೂ ಇಷ್ಟ. ಹೌದು. ಇವತ್ತು ಪಿಟ್ಸ್ಬರ್ಗ್ನ ಭವ್ಯ ಇತಿಹಾಸವನ್ನ ಈ ಸ್ನೈಡರ್ ಬಿಲ್ಡಿಂಗ್ ನಲ್ಲಿ ಅನಾವರಣಗೊಳಿಸುತ್ತಿದ್ದೇವೆ. ನೂರಾರು ವರ್ಷಗಳ ಹಿಂದೆ ಇದೇ ಜಾಗದಲ್ಲಿ ಅಮೆರಿಕಾದ ಚೈತನ್ಯ ಮೊಳಕೆ ಮೂಡಿತು. ಅಮೆರಿಕ ಇತಿಹಾಸದ ಪುಟಗಳಲ್ಲಿ ಛಾಪು ಮೂಡಿಸಿದ ಮಹಾನ್ ವ್ಯಕ್ತಿಗಳ ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ. ಕಾರ್ಯಕ್ರಮಕ್ಕೆ ನಾನು ರ್ಯಾನ್ ಟೇಲರ್. ನಂಗೆ ಗೊತ್ತು, ಸುಮ್ನೆ ಅಂದೆ. ಬಸ್ನಲ್ಲಿ ನಿಮ್ಮನ್ನು ಮುಂಚೆ ನೋಡಿದ್ದೀನಷ್ಟೇ. ನಾನು ನೋಡಿದ್ದೀನಿ. ಓ ಹೌದಾ? ಅಮೆರಿಕಾದ ಹೆಸರಾಂತ ಉದ್ಯಮಿಗಳು ಹಾಗೂ ಪ್ರಖ್ಯಾತ ವ್ಯಕ್ತಿಗಳು ಇಂದು ಈ ಕಾರ್ಯಕ್ರಮದಲ್ಲಿ ಹಾಜರಾಗಿದ್ದಾರೆ. ಕಾರ್ಯಕ್ರಮ ಇನ್ನೇನು ಪ್ರಾರಂಭವಾಗಲಿದ್ದು, ನಮ್ಮ ಈ ಸ್ನೈಡರ್ ಬಿಲ್ಡಿಂಗ್ ನಲ್ಲೇ ಕಾಂಪ್ಲಿಮೆಂಟರಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದ್ದು ಎಲ್ಲರೂ ಬಳಸಿಕೊಳ್ಳಲಾಗಿ ವಿನಂತಿ. ನೀವು ಆ KDTA ಟಿವಿ ಚಾನೆಲ್ ಅಲ್ಲಿ ವರ್ಕ್ ಮಾಡ್ತೀರಲ್ವಾ? ನೀವು ಆಂಕರಾ? ಏನು? ಆವತ್ತು ನಾನು ನೀವು ಬ್ಯಾಡ್ಜ್ ಹಾಕೊಂಡಿದ್ದನ್ನ ನೋಡಿದ್ದೆ. ಅದರಲ್ಲಿ ನಿಮ್ ಚಾನೆಲ್ ಹೆಸರು ಮತ್ತೆ ಫೋಟೋ ಇತ್ತು. ಓ,
ಇಲ್ಲ, ಅದು ನನ್ನ ಫ್ರೆಂಡ್ದು. ನಾನು ಇಟ್ಕೊಂಡಿದ್ದೆ ಅಷ್ಟೇ, ನಂದಲ್ಲ ಅದು. ನನ್ನ ಫ್ರೆಂಡ್ ಅಲ್ಲಿ ಕೆಲಸ ಮಾಡ್ತಿರೋದು. ಪಿಟ್ಸ್ಬರ್ಗ್ನ ಐತಿಹಾಸಿಕ ಕಟ್ಟಡಗಳಲ್ಲಿ ಈ ಸ್ನೈಡರ್ ಬಿಲ್ಡಿಂಗ್ ಕೂಡ ಒಂದು ಎಂದು ಹೇಳಲು ನಾನು ಹೆಮ್ಮೆ ಪಡುತ್ತೇನೆ. ಐತಿಹಾಸಿಕವಾಗಿ ಹಾಗೂ ಆರ್ಥಿಕವಾಗಿ ಕೊಡುಗೆ ನೀಡಿರುವ ಪಿಟ್ಸ್ಬರ್ಗ್ನ ಸ್ನೈಡರ್ ಬಿಲ್ಡಿಂಗ್ ನಮ್ಮೆಲ್ಲರ ಆಸ್ತಿ. ನನ್ನ ಸ್ಟಾಪ್ ಬರ್ತಿದೆ, ನಾನು ಇಳ್ಕೊಂತೀನಿ. ನನ್ನ ಇಂಟರ್ನ್ಶಿಪ್ ಮುಗೀತು, ಮತ್ತೆ ನಾನು ಈ ಕಡೆ ಬರೋದಿಲ್ಲ. ಅದಕ್ಕೆ ನನ್ನ ನಂಬರ್ ಬರ್ಕೊಡ್ತೀನಿ, ತಗೊಳ್ಳಿ. ನಿಜವಾಗ್ಲೂ ಇದು ನಿಮ್ಮ ನಂಬರಾ? ಅವನ್ ಹಳ್ಳಕ್ ಬಿದ್ದ. ಏನು? ನಂಗೆ ಗೊತ್ತು. ಇದೀಗ ಬಂದ ಸುದ್ದಿ ನಮ್ಮ ಚಾನೆಲ್ನಲ್ಲಿ ಮಾತ್ರ. ಪಿಟ್ಸ್ಬರ್ಗ್ನ ಸ್ನೈಡರ್ ಬಿಲ್ಡಿಂಗ್ ನಲ್ಲಿ ಇಂದು ಬಾಂಬ್ ದಾಳಿ ನಡೆದಿದೆ. ಕೆಲವೇ ನಿಮಿಷಗಳ ಹಿಂದೆ ಸ್ನೈಡರ್ ಬಿಲ್ಡಿಂಗ್ ನ ಮೇಂಟೆನೆನ್ಸ್ ಫ್ಲೋರ್ ನಲ್ಲಿ ಬಾಂಬ್ ಸಿಡಿದಿದ್ದು ಬೆಂಕಿ ಹಾಗೂ ಹೊಗೆ ಹೊರಬರುತ್ತಿದೆ. ಇಂದು ಸ್ನೈಡರ್ ಬಿಲ್ಡಿಂಗ್ ನಲ್ಲಿ ವಿಶೇಷ ಕಾರ್ಯಕ್ರಮ ನಡೆಯುತ್ತಿದ್ದು ಹಲವಾರು ಜನ ಸೇರಿದ್ದಾರೆ ಎಂದು ವರದಿ ಬಂದಿದೆ. ಬಾಂಬ್ ದಾಳಿಯಿಂದ ಮೃತರಾದವರ ಸಂಖ್ಯೆ ಎಷ್ಟು ಎಂದು ಇನ್ನೂ ವರದಿ ಬಂದಿಲ್ಲ. ಅಗ್ನಿಶಾಮಕದವರು ಸ್ನೈಡರ್ ಬಿಲ್ಡಿಂಗ್ ಮೇಲೆ ಬಾಂಬ್ ದಾಳಿಯಾಗಿದೆ, ಫೈರ್ ಫೈಟರ್ಸ್ ಕೊಡಿ. ಬಾಂಬ್ ದಾಳಿಯಿಂದ ಸ್ನೈಡರ್ ಬಿಲ್ಡಿಂಗ್ ನ ಸುತ್ತಮುತ್ತ ಆತಂಕ ಹೆಚ್ಚಾಗಿದ್ದು ತುರ್ತಿನ ಪರಿಸ್ಥಿತಿ ಉಂಟಾಗಿ ರಕ್ಷಣಾ ದಳದವರು ಕಾರ್ಯನಿರತರಾಗಿದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ತಾಳ್ಮೆಯಿಂದ ಇರಬೇಕೆಂದು. ಅದೃಷ್ಟ ಚೆನ್ನಾಗಿದೆ, ಈ ವ್ಯಕ್ತಿಗೆ ಬಾಂಬ್ ಬಗ್ಗೆ ಏನು ಗೊತ್ತಿಲ್ಲ ಅನ್ಸುತ್ತೆ. ನೀನು ತಪ್ಪು ತಿಳ್ಕೊಂಡಿದ್ಯಾ? ಯಾಕಂದ್ರೆ ಅವ್ನು ಪದೇ ಪದೇ ಕಾಲ್ ಮಾಡ್ತಾ ಇದ್ದಾನೆ. ಗ್ರೌಂಡ್ ರಿಪೋರ್ಟ್ ನನ್ನು ಆದಷ್ಟು ಬೇಗ ನೀಡಲು ನಮ್ಮ ವರದಿಗಾರರು ಪ್ರಯತ್ನ ಪಡುತ್ತಿದ್ದಾರೆ. ನಾನು ಈಗಲೇ ಟ್ರೇಸ್ ಮಾಡ್ತೀನಿ. ಇವತ್ತು ತುಂಬಾ ದುಃಖಕರವಾದ ಘಟನೆ ನಡೆದಿದೆ. ಸ್ನೈಡರ್ ಬಿಲ್ಡಿಂಗ್ ಮೇಲೆ ಬಾಂಬ್ ದಾಳಿ ಆಗಿದೆ. ಸಸ್ಪೆಕ್ಟ್ ಆಫ್ಲೈನ್ ಅಲ್ಲಿ ಇದ್ರು, ನಮಗೆ ಸಿಗ್ನಲ್ ಸ್ಟ್ರಾಂಗ್ ಆಗ್ತಾ ಇದೆ. ಪ್ರಾಣ ಕಳ್ಕೊಂಡಿದ್ದಾರೆ, ಸಾವಿರಾರು ಜನ ಗಾಯಗೊಂಡಿದ್ದಾರೆ. ದಾಳಿಯ ಕಾರಣ ಇನ್ನೂ ತಿಳಿದು ಬಂದಿಲ್ಲ. ರೆಸ್ಕ್ಯೂ ಕಾರ್ಯಾಚರಣೆ ನಡೀತಾ ಇದೆ. ಪಿಟ್ಸ್ಬರ್ಗ್ ಈಗ ಲೆಬೆನಿನ್ 319 ನಾರ್ತ್ ಡೈಮಂಡ್, ರೈನ್ ಎಚ್ ಟೇಲರ್. ಎಲ್ರು ಕ್ರೈಮ್ ಸ್ಪಾಟಿಗೆ ಬಂದಿದ್ರೆ ಅಲರ್ಟ್ ಆಗಿ ಮೀಡಿಯಾದಿಂದ ಆದಷ್ಟು ದೂರ ಇರೋದಕ್ಕೆ ಪ್ರಯತ್ನ ಪಡಿ. ಮನೆ ಮತ್ತೆ ಸೆಲ್ ಫೋನ್ ಅವನ ಹೆಸರಲ್ಲೇ ರಿಜಿಸ್ಟರ್ ಆಗಿದೆ. ಪಕ್ಕಾ ಕನ್ಫರ್ಮೇಶನ್ ಇದೆ. ಏನೇ ಆದ್ರೂ ಸರಿ, ಅವನ್ನ ಜೀವಂತವಾಗಿ ಹಿಡಿಬೇಕು. ಬಾಂಬ್ ದಾಳಿಯ ಕಾರಣ ಇನ್ನೂ ನಿಖರವಾಗಿ ತಿಳಿದು ಬಂದಿಲ್ಲ. ಹಾಗಾಗಿ ಸಾರ್ವಜನಿಕರು ಮೂಲಗಳ ಪ್ರಕಾರ ಇಂದು ಸ್ನೈಡರ್ ಬಿಲ್ಡಿಂಗ್ ನಲ್ಲಾದ ಬಾಂಬ್ ದಾಳಿಯು ಟೆರರಿಸ್ಟ್ ದಾಳಿ ಆಗಿರಬಹುದೆಂದು ಸಂದೇಹವನ್ನು ವ್ಯಕ್ತಪಡಿಸಿದ್ದಾರೆ. ಸ್ನೈಡರ್ ಬಿಲ್ಡಿಂಗ್ ನ ಬಾಂಬ್ ದಾಳಿಯಿಂದ ಕಟ್ಟಡದಲ್ಲಿ ಬೆಂಕಿ ಹತ್ತಿದ್ದು ಅಗ್ನಿಶಾಮಕ ದಳದವರು ಸ್ಥಳಕ್ಕೆ ಆಗಮಿಸಿದ್ದು ಬೆಂಕಿಯನ್ನು ಆರಿಸುವ ಹಾಗೂ ಜನರನ್ನು ಕಾಪಾಡುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಮೃತರ ಸಂಖ್ಯೆ ಇನ್ನೂ ನಿಖರವಾಗಿ ತಿಳಿದು ಬಂದಿಲ್ಲ. ಗಾಯಾಳುಗಳು 100ರ ಸಂಖ್ಯೆ ದಾಟಿದ್ದಾರೆ ಎಂದು ತಿಳಿದು ಬಂದಿದೆ. ಗಾಯಾಳುಗಳನ್ನು ಹತ್ತಿರದ ಆಸ್ಪತ್ರೆಗೆ ಸೇರಿಸಿದ್ದು ಚಿಕಿತ್ಸೆ ನಡೆಯುತ್ತಿದೆ ಎಂದು ತಿಳಿದು ಬಂದಿದೆ. ಈ ದಾಳಿಯ ಹಿಂದಿನ ಕಾರಣವು ನಾನು ಅಮೆರಿಕ ಒಸಾಮಾ ಬಿನ್ ಲ್ಯಾಡೆನ್ ಎನ್ಕೌಂಟರ್ ಆಗಿದ್ದಾನೆ.
ಯಾಕೆ ಅರೆಸ್ಟ್ ಮಾಡಿದ್ದೀರಾ? ಓಹ್ ವೆಲ್, ಇದು ನೀವೇ ಅಲ್ವಾ? ರಯಾನ್ ಟೇಲರ್, ಕಾಂಟಿಕಾಲ್ ಟ್ರೈನಿಂಗ್ ಆಗಿದೆ, ಸ್ಪೆಷಲ್ ಆಪರೇಷನ್ಸ್ ಕಮಾಂಡ್. ಹೌದು ತಾನೇ? ಹಾ. ಈಗ ನನಗೆ ಸಿಗ್ನೇಚರ್ ಬೇಕು. ಏನಿದೆಲ್ಲ? ಇದು ಅಗ್ರಿಮೆಂಟ್. ನಿಮ್ಮ ಕೇಸ್ನ ಟ್ರಯಲಿಗೆ ತರದೇ ಇರೋಕೆ. ಯಾವ ಟ್ರಯಲ್? ಅದ್ರ ಬದಲಿಗೆ ನಿಮಗೆ ಆಗೋ ಅಂಥ ಶಿಕ್ಷೆನ ಆದಷ್ಟು ಕಡಿಮೆ ಮಾಡಿ ನೀವು ನಿಮ್ಮ ಸಮಯನ ಸೈಕಿಯಾಟ್ರಿಕ್ ಕೇರಲ್ಲಿ ಕಳೆಯೋ ಹಾಗೆ ಮಾಡ್ತೀವಿ. ನೀವ್ಯಾರು ಗೊತ್ತಾಗ್ಲಿಲ್ಲ. ರಾನ್ ಕಾರ್ಟರ್, ಫೆಡರಲ್ ಏಜೆಂಟ್ FBI. ನಾನು ಸ್ನೈಡರ್ ಬಿಲ್ಡಿಂಗ್ ಬಾಂಬಿಂಗ್ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀನಿ. ಮತ್ತೆ ಈಗ ನೀವು ನನ್ನ ಪ್ರೈಮ್ ಸಸ್ಪೆಕ್ಟ್. ನೀವೇನೋ ತಪ್ಪು ತಿಳ್ಕೊಂಡಿದ್ದೀರಾ. ಇದು ನಿಮ್ದೇ ಫೋನ್ ಅಲ್ವಾ? ಹಾ. ನೀವು ಈ ಫೋನಿಂದ ಒಂದ್ಸಲ ಅಲ್ಲ 3 ಸಲ ಬಾಂಬ್ಗೆ ಫೋನ್ ಮಾಡಿದ್ದೀರಾ. ಅದನ್ನ ಕಂಪ್ನಿ ರೆಕಾರ್ಡ್ಸ್ ಮತ್ತೆ ಸಿಮ್ ಕಾರ್ಡ್ ಕನ್ಫರ್ಮ್ ಮಾಡಿದೆ. ಮತ್ತೆ ಇದ್ರ ಮೇಲೆ ನಿಮ್ದೇ ಫಿಂಗರ್ ಪ್ರಿಂಟ್ಸ್ ಕೂಡ ಸಿಕ್ಕಿದೆ. ರಾಯನ್, ನೀವು 76 ಜನನ್ ಕೊಂದಿದ್ದೀರಾ. ಆ ಹುಡುಗಿ ಬಸ್ಸಲ್ಲಿ ಸಿಕ್ಕಿದ್ಲು. ಅವಳೇ ನನಗೆ ಆ ನಂಬರ್ ಕೊಟ್ಟಿದ್ದು. ಅವಳ ಜೊತೆ ಕೆಲಸ ಮಾಡ್ತೀರಾ? ಇಲ್ಲ ಇಲ್ಲ, ಅವಳೇ ನನ್ನ ಮಾತಾಡ್ಸ್ಕೊಂಡು ಬಂದಿದ್ದು. ಆಕ್ಚುಲಿ ಅವಳು KDTA ಚಾನೆಲ್ನಲ್ಲಿ ಕೆಲಸ ಮಾಡ್ತಿದ್ದಾಳೆ. ನಾನು ಅವಳು ಬ್ಯಾಡ್ಜ್ ನೋಡಿದೆ. ನೋಡಿ, ನಮಗೆ ಬೇಕಾಗಿರೋದು ಅವಳ ಹೆಸರು ಅಮ್ಯಾಂಡಾ. KDTಯಲ್ಲಿ ಕೆಲಸ ಮಾಡ್ತಾಳೆ. 5.5 ಅಡಿ ಉದ್ದ ಇರ್ಬೋದು. ನನ್ನ ಕೈಯಲ್ಲೇ ಎಲ್ಲ ಇದ್ದಿದ್ರೆ ನಾನು ನಿನ್ನನ್ನು ಅಮೇರಿಕನ್ ಪಬ್ಲಿಕ್ಕಿಗೆ ಒಪ್ಪಿಸ್ತಿದ್ದೆ. ಅವ್ರು ನಿನಗೇನು ಮಾಡಬೇಕೋ ಅದನ್ನು ಸರಿಯಾಗಿ ಮಾಡಿರೋರು. ಖಂಡಿತ ಅವರಿಗೂ ಅದೇ ಬೇಕು. ಆದರೆ ನಾನು ಮೆಸೆಂಜರ್ ಅಷ್ಟೇ. ಮತ್ತೆ ನಿನ್ನ ಫ್ರೆಂಡ್ಸ್ ಅದನ್ನು 6 ಗಂಟೆ ಹಿಂದೆನೇ ಸೈನ್ ಮಾಡೋಕ್ಕೆ ಹೇಳಿದರು. ಯಾರು? CIA. ನಿಮ್ಮ ಮಾತು ನಂಬ್ತೀಯಾ? ಅವನಿಂದ CIAಗೆ ಏನು ಬೇಕು? ಅದು ಅವ್ರಿಗೆ ಬಿಟ್ಟಿದ್ದು. ಮತ್ತೆ KDTA ಬಂದ ಆ ಹುಡುಗಿ ಕತೆ ಏನಾಯ್ತು? ನಾನು ಮೆಸೆಂಜರ್ ಅಷ್ಟೇ. ಇಲ್ಲಿ ಯಾರು ಇಲ್ಲ ಅಂತ ಮೇಜರ್ ಹೇಳ್ತಿದ್ದಾರೆ. ಇದು ಉಗ್ರಗಾಮಿಗಳ ದುಷ್ಕೃತ್ಯ. ಕಟ್ಟಡವು ಇನ್ನೂ ಉರಿಯುತ್ತಿದೆ. ಸಾವಿನ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಹೆಚ್ಚುತ್ತಿದೆ. ಇಲ್ಲ, ಅವನಿನ್ನೂ ಸೈನ್ ಮಾಡಿಲ್ಲ. ಇವಾಗಿಲ್ಲಿ ಬೆಳಿಗ್ಗೆ 5 ಗಂಟೆ ಗೊತ್ತು. ಹೇಳಿದ್ನಲ್ಲ, ಆ ಹುಡುಗಿ ಬಗ್ಗೆನೇ ಹೇಳ್ತಾ ಇದ್ದಾನೆ ಅಷ್ಟೇ. ಅಪರಾಧಿಗಳು ಹಾಗೆ ಸುಳ್ಳು ಹೇಳ್ತಾರೆ. ಅವ್ರಿಗೆ ತರಬೇತಿ ಸಿಕ್ಕಿರುತ್ತೆ. ನಾನೇನ್ ಮಾಡ್ಬೇಕು ಅಂತೀರಾ? ಈಗ ಸದ್ಯಕ್ಕೆ ಅವನನ್ನ ನಮ್ಮ ಕೆಲ್ ದೂರ ಇಡಕ್ಕಾಗತ್ತೆ ಅನ್ನೋದಷ್ಟೇ ಬೇಕು. ಈ ತಪ್ಪು ಅಂತ ಅನ್ಸಲ್ವಾ? ಈ ವ್ಯಕ್ತಿ ಪಿಟ್ಸ್ಬರ್ಗ್ ಅಲ್ಲಿ ಒಂದು ಬಿಲ್ಡಿಂಗ್ ನೇ ನಾಶ ಮಾಡಿದ್ದಾನೆ. ಆದ್ರೆ CIA ಅವನ್ನ ಕಾಪಾಡುತ್ತಾ? ಅವನನ್ನ ಕಾಪಾಡೋದಕ್ಕಿಂತ ಹೆಚ್ಚಾಗಿ ತಮ್ಮನ್ ತಾವು ಕಾಪಾಡ್ಕೊಳಕ್ ಇಷ್ಟಪಡ್ತಾರೆ. ಯಾವ್ದ್ರಿಂದ ಪ್ರೊಟೆಕ್ಟ್ ಮಾಡೋದು? ಮೀಡಿಯಾ ಇಂದ. ಆ ಸಿಗ್ನೇಚರ್ ತಗೋ ಫಸ್ಟ್. ಸರ್, 1 ನಿಮಿಷ ಬನ್ನಿ ಇಲ್ಲಿ ನೋಡಿ. ಕ್ರೌರ್ಯ, ಅಮಾನವೀಯ ಹಿಂಸಾಚಾರ, ಆತಂಕ ಇನ್ಯಾವ ಹೋರಾಟದಲ್ಲೂ ಹೀಗಾಗಿಲ್ಲ. ಹುಸಿ ಸ್ವಾತಂತ್ರ್ಯ. ನಾನು ಆಮೇಲೆ ಫೋನ್ ಮಾಡ್ತೀನಿ. 1 ನಿಮಿಷ. ಆದರೆ ನಿಜವಾದ ಸ್ವಾತಂತ್ರ್ಯನ ಗೆಲ್ಲೋದಕ್ಕೆ ನಾನು ನಿಮ್ ಜೊತೆ ಇದ್ದೀನಿ. ಅವ್ರಿಗೆ ಸುಮಾರು 15 ನಿಮಿಷಕ್ಕೂ ಮುಂಚೆ ಈ ಮೇಲ್ ಬಂದಿದೆ. ಟ್ರ್ಯಾಕ್ ಮಾಡಿ, ಅದು ಎಲ್ಲಿಂದ ಬರ್ತಾ ಇದೆ ಗೊತ್ತಾಗಬೇಕು. ಕೃತ್ಯಗಳಿಗೆ ಬೆಲೆ ತಟ್ಟಬೇಕಾಗುತ್ತೆ. IP ಅಡ್ರೆಸ್ ಬರ್ತಾ ಇರೋದು. ನೀವು ಈಗಲೇ ಪಾಠ ಕಲಿತ್ರೆ ಒಳ್ಳೇದು. ಇಲ್ಲ ಅಂದ್ರೆ ಪಾಠ ನಾನ್ ಕಲಿಸ್ಬೇಕಾಗುತ್ತೆ. ಅದಕ್ಕೆ ನೀವೀಗ ಇದು ಮಿರರ್ ಸರ್ವರ್. ಈ ನಿಮ್ಮ ಹೀನಾಯ ಕೃತ್ಯಗಳಿಗೆ ಬೆಲೆ ತಟ್ಟಬೇಕಾಗುತ್ತೆ. ಈಗಿನ್ನು ಇದು ಆರಂಭ ಅಷ್ಟೇನೆ. ನೀವು ಈಗಲೇ ಪಾಠ ಕಲಿತ್ರೆ ನೀನು ನೋಡ್ತಾ ಇದ್ಯಾ? ಇಲ್ಲ ಅಂದ್ರೆ ಪಾಠ ನಾನ್ ಕಲಿಸ್ಬೇಕಾಗುತ್ತೆ. ಅದಕ್ಕೆ ನೀವೀಗ ತಯಾರಾಗಿದ್ದೀರಾ? ಇನ್ನು ಡೆಮಾಕ್ರಸಿ ಹೆಸರಲ್ಲಿ ಅನ್ಯಾಯ ನಡೆಯಕ್ ಬಿಡೋದಿಲ್ಲ. ಈಗ ಸಮಯ ಬಂದಿದೆ. ನೀವೆಲ್ಲ ಎಚ್ಚರವಾಗೋದಕ್ಕೆ.
ನಿಮ್ಮ ಅಮೆರಿಕಾದ ಕನಸುಗಳಿಂದ ಸ್ನೈಡರ್ ಬಿಲ್ಡಿಂಗ್ ನ ಬಾಂಬ್ ದಾಳಿ ಒಂದು ಚಿಕ್ಕ ಅಧ್ಯಾಯ ಅಷ್ಟೇ. ಇನ್ನು ಮುಂದೆ ನಿಮಗೆ ನಿಜವಾದ ಸತ್ಯ ಬೆಳಕಿಗೆ ಬಂದೇ ಬರುತ್ತೆ. ಈಗ ನಡೀತಿರೋ ಘಟನೆಗಳು ಅಂತ್ಯ ಮಾಡುತ್ತೆ ನಿಮ್ಮ ವೆಸ್ಟರ್ನ್ ಡೆಮಾಕ್ರಸಿನ. ನಾವ್ಯಾವ ಬೇಡಿಕೆನೂ ಇಟ್ಟಿಲ್ಲ, ಹಣ ಕೂಡ ಕೊಡಬೇಕಾಗಿಲ್ಲ. ಮಾಡಬೇಕಿರೋದಿಷ್ಟೇ, ನಮ್ಮುಂದೆ ಮಂಡಿಯೂರಿ ಅಮೆರಿಕ ಶರಣಾಗಿ ಈ ಬೆಳೆಯುತ್ತಿರುವ ಭಯಕ್ಕೆ. ಓಕೆ, ಪ್ಲಾನ್ ಚೇಂಜ್ ಆಗಿದೆ. ನೆಕ್ಸ್ಟ್ ದಾಳಿ ಯಾವುದು ಅಂತ ಹುಡುಕು. ಇಲ್ಲ, ನನಗೆ ಅವನು ಯಾರು ಅಂತಾನೆ ಗೊತ್ತಿಲ್ಲ. ಮುಂದಿನ ಅಟ್ಯಾಕ್ ಎಲ್ಲಾಗುತ್ತೆ ಅಂತ ಹೇಳು. ನನಗೆ ಗೊತ್ತಿಲ್ಲ. ನಂಗೆ ಗೊತ್ತಿಲ್ಲ. ನನಗೆ ಏನು ಉತ್ತರ ಕೊಡಬೇಕು ಅಂತ ಗೊತ್ತಿಲ್ಲ. ಅವನು ಯಾರು ಅಂತ ನನಗೆ ಗೊತ್ತಿಲ್ಲ. ನೋಡಿ, ಇದು ಯಾರೋ ಒಂದು ದೊಡ್ಡ ಷಡ್ಯಂತ್ರನೇ ಮಾಡಿದ್ದಾರೆ. ನನ್ನ ಬೇಕು ಅಂತ ಸಿಗಾಕ್ಸಿದ್ದಾರೆ. ಇದ್ರಲ್ಲಿ ನಂದೇನು ತಪ್ಪಿಲ್ಲ, ಅರ್ಥ ಮಾಡ್ಕೊಳ್ಳಿ. ನೋಡಿ, ನಾನೇನು ತಪ್ಪು ಮಾಡಿಲ್ಲ. ಏನ್ ಮಾಡ್ತಿದ್ದೀರಾ? ನನ್ ಮಾತು ಕೇಳಿ ದಯವಿಟ್ಟು. ನಾನ್ ಸಿಕ್ಕಾಕೊಳ್ಳಿ ಅಂತಾನೆ ಬೇರೆ ಯಾರೋ ಈ ತರ ಪ್ಲಾನ್ ಮಾಡ್ಕೊಂಡು ಮಾಡಿರೋದಿದು. ಅರ್ಥ ಮಾಡ್ಕೊಳ್ಳಿ, ನಾನೇನು ಮಾಡಿಲ್ಲ, ಅರ್ಥ ಮಾಡ್ಕೊಳ್ಳಿ. ನೋಡಿ ನೋಡಿ ನೋಡಿ, ನನ್ ಮಾತು ಕೇಳಿ, ನಾನೇನು ತಪ್ಪು ಮಾಡಿಲ್ಲ. ಮುಂದಿನ ಅಟ್ಯಾಕ್ ಎಲ್ಲಾಗುತ್ತೆ ಅಂತ ನೀನ್ ನನಗೆ ಹೇಳ್ತಿದ್ಯಾ ಅಷ್ಟೇ. ಪ್ಲೀಸ್, ದಯವಿಟ್ಟು ನನ್ನ ಬಿಟ್ಬಿಡಿ. ನಾನೇನು ಮಾಡಿಲ್ಲ, ಬಿಟ್ಬಿಡಿ ಪ್ಲೀಸ್. ಎಲ್ಲಿ? ಏನೋ? ಡೆನ್ವರ್, ಶಿಕಾಗೋ, ಎಲ್ಲೇನಾ? ನಾನು ಅಮೆರಿಕನ್. ಎಲ್ಲಾಗುತ್ತೆ ಅಂತ ಹೇಳಿದ್ರೆ ಸಾಕು, ಎಲ್ಲ ಮುಗ್ದೋಗುತ್ತೆ. ನೀವು ಏನ್ ತಪ್ಪು ಮಾಡ್ತಾ ಇದ್ದೀರಾ ಅಂತ ನಿಮಗೆ ಗೊತ್ತಿಲ್ಲ. ದಾಳಿ ಎಲ್ಲೇನಲ್ಲಾಗುತ್ತೆ? ಎಲ್ಲೇನಲ್ಲಿ? ನಿಜ ಹೇಳ್ತಿದ್ದೀನಿ, ಕೊಲೋಸಿಯಂನಲ್ಲಿ. ನೆಕ್ಸ್ಟ್ ಅಟ್ಯಾಕು ಅಲ್ಲೇ ಆಗೋದು. ಸಾರಿ, ಬೇಜಾರು ಮಾಡ್ಕೋಬೇಡ. ನನ್ ಜಾಕೆಟ್ ತಗೊಂಡೋದ.
ಭೀಕರ ದಾಳಿಯಾಗಿದ್ದು ದೊಡ್ಡ ಮಟ್ಟದಲ್ಲಿ ಹಾನಿಯಾಗಿದೆ. ಇದೊಂದು ಖಂಡನೀಯ ಅಮಾನವೀಯ ಕೃತ್ಯ ಎಂದು ಅಂತಾರಾಷ್ಟ್ರೀಯ ಮಟ್ಟದ ನಾಯಕರು ದೂಷಿಸುತ್ತಿದ್ದಾರೆ. ವರದಿ ಮಾಡ್ತಿದ್ದೀವಿ. ಇದು ನಮ್ಮ ಚಾನೆಲ್ ಅಲ್ಲಿ ಮಾತ್ರ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾರೆ, ತಪ್ಪದೆ ನೋಡ್ತಾರೆ. ಈ ರೀತಿಯ ದಾಳಿಯಿಂದಾಗಿ ಆರ್ಥಿಕ, ಸಾಮಾಜಿಕ ಹಾಗೂ ರಾಜಕೀಯ ಮಟ್ಟದಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತದೆ ಎನ್ನುವುದನ್ನು ಕಾದು ನೋಡಬೇಕು. 24 ಕಿಲೋಮೀಟರ್ ಔಟ್, 376 ಮತ್ತೆ 579 ಕ್ಲೋಸ್ ಮಾಡ್ಬಿಡಿ. ಏರ್ಪೋರ್ಟ್ ಕಡೆಗ ಮಿಡ್ ಟೌನ್ ಇಲ್ಲಿ ಶುರು ಆಗುತ್ತೆ. ಇಲ್ಲಿ ತನಕ ಹೋಗ್ಬೇಕು. ಇಡೀ ಪಿಟ್ಸ್ಬರ್ಗ್ನಲ್ಲಿ ಪೊಲೀಸ್ ಕಾರ್ಯಾಚರಣೆಯು ನಡೆಯುತ್ತಿದ್ದು ಸಾರ್ವಜನಿಕರಿಗೆ ಬಹಳ ಅಡಚಣೆಯುಂಟಾಗಿದೆ ಎಂದು ವರದಿ ಬಂದಿದೆ. 32 ಕಿಲೋಮೀಟರ್ ರೇಡಿಯಸ್ ಇದೆ. ಫೀಮಾ ಇದೆ, ನ್ಯಾಷನಲ್ ಗಾರ್ಡ್ ಇದೆ. ಯಾರಿಗೋಸ್ಕರನೋ ಕಾಯ್ತಿರ್ತಾನೆ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಗಣ್ಯಾತಿ ಗಣ್ಯರು ಈ ದಾಳಿಯನ್ನು ಖಂಡಿಸಿದ್ದಾರೆ, ತೀವ್ರವಾದ ಮಾತುಗಳಲ್ಲಿ ನಿಂದಿಸಿದ್ದಾರೆ. ಎಕ್ಸ್ಕ್ಯೂಸ್ ಮೀ, ಸ್ಪೆಷಲ್ ಏಜೆಂಟ್ ರಾನ್ ಅಂತ. ನಿಮ್ಮ HR ಜೊತೆಗೆ ನಾನು ಸ್ವಲ್ಪ ಮಾತಾಡ್ಬೋದಾ? ಇಲ್ಲಿಯವರೇ ಯಾರಾದ್ರೂ ಇನ್ವಾಲ್ವ್ ಆಗಿದ್ದಾರೆ ಅನ್ಸುತ್ತಾ? ಹಾಗೇನಿಲ್ಲ, ನಾವು ಒಂದು ಇನ್ವೆಸ್ಟಿಗೇಷನ್ ನಡೆಸ್ತಾ ಇದೀವಲ್ಲ, ಅದ್ರ ಬಗ್ಗೆ ಚೆಕ್ ಮಾಡ್ತಾ ಇದೀವಿ ಅಷ್ಟೇ. ಓಕೆ, ನಮ್ಮಲ್ಲಿ ಕೆಲಸ ಮಾಡಿರೋ ಎಲ್ಲಾ ಸ್ಟಾಫ್ದು ಪರ್ಸನಲ್ ಇನ್ಫಾರ್ಮೇಶನ್ ಹಾಗೂ ಫೈಲ್ಸ್ ಇದ್ರಲ್ಲಿದೆ. ಪಿಟ್ಸ್ಬರ್ಗ್ನ ಸ್ನೈಡರ್ ಬಿಲ್ಡಿಂಗ್ ಮೇಲೆ ನಿನ್ನೆ ನಡೆದ ದಾಳಿಯ ಬಗ್ಗೆ ಈಗ ಒಂದು ಹೊಸತು ಮಾಹಿತಿ ದೊರಕಿದೆ. ಇದರಿಂದ ಪ್ರಕರಣಕ್ಕೆ ಹೊಸ ಬೆಳಕು ಚೆಲ್ಲುವ ಸಾಧ್ಯತೆ ಇದೆ. ಪಿಟ್ಸ್ಬರ್ಗ್ನ ಸ್ನೈಡರ್ ಬಿಲ್ಡಿಂಗ್ ಮೇಲೆ ನಿನ್ನೆ ನಡೆದ ದಾಳಿಯಲ್ಲಿ ಅವ್ರ ಜೊತೆ ಮಾತಾಡಬೇಕಾಗಿತ್ತು. ಕನೆಕ್ಟ್ ಮಾಡ್ತೀರಾ? ಒಂದ್ ನಿಮಿಷ ಕರಿತೇನೆ, ಹಾಗೆ ಇರಿ. ವಾಷಿಂಗ್ಟನ್ ಡಿಸಿಯ ಅಧಿಕಾರಿಗಳ ಕಚೇರಿಯಿಂದ ಆರೋಪಿ ಪರಾರಿಯಾಗಿದ್ದಾನೆ. ಫೆಡರಲ್ ಅಥಾರಿಟೀಸ್ ಈ ವ್ಯಕ್ತಿಯನ್ನ ಹುಡುಕುತ್ತಿದೆ. 26 ವರ್ಷದ ಈತನ ಹೆಸರು ರಯನ್ ಟೈಲರ್. ಪೆನ್ಸಿಲ್ವೇನಿಯಾದ ನಿವಾಸಿಯಾಗಿದ್ದು ಬಾಂಬ್ ಡಿಟೋನೇಟ್ ಮಾಡಿದ್ದು ಈತನೇ ಎಂದು ಮೂಲಗಳು ತಿಳಿಸಿವೆ. ಬಾಂಬ್ ದಾಳಿ ಮಾಡಿದ ರಯನ್ ಟೈಲರ್ಗೂ ಹೊಸದಾಗಿ ಸ್ಥಾಪಿತವಾಗಿರುವ ಅಲ್ ಫಹಾದ್ ಎಂಬ ಉಗ್ರಗಾಮಿ ಸಂಘಕ್ಕೂ ಯಾವ ರೀತಿಯ ಸಂಬಂಧವೆಂದು ತಿಳಿದು ಬಂದಿಲ್ಲ ಎಂದು ಅಧಿಕಾರಿಗಳು ಹೇಳಿದ್ದಾರೆ. ಸರಿ, ಅವರು ಎಲ್ಲಿ ಸಿಗ್ತಾರೆ ಅಂತ ಗೊತ್ತಾ? ಹೊಸದಾಗಿ ಸ್ಥಾಪಿತವಾಗಿರುವ ಸಂಘವನ್ನು ಅಧಿಕಾರಿಗಳು ಬಾಂಬ್ ದಾಳಿಯಲ್ಲಿ ಪಾಲ್ಗೊಂಡಿದ್ದ ಈ ವ್ಯಕ್ತಿಯು ಹಿಂದೆಯೂ ಹಲವು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾನೆಂದು ತಿಳಿದು ಬಂದಿದೆ. ಇವತ್ತು ತುಂಬಾ ಕೆಲಸ ಇದೆ, ಮನೆಗೆ ಬರೋದು ಲೇಟ್ ಆಗುತ್ತೆ. ಏನಾಯ್ತು? ಎಕ್ಸ್ಕ್ಯೂಸ್ ಮೀ, ಉಗ್ರಗಾಮಿ ಸಂಘಕ್ಕೆ ಸಂಬಂಧಪಟ್ಟವನೆಂದು ಸೆಂಟ್ರಲ್ ಅಥಾರಿಟಿ ಏನ್ ಮಾಡ್ತಿದೆ ಅಂತ ನಿಮಗೆ ಗೊತ್ತಿದ್ಯಾ? ಲೀಡ್ ಸಿಗೋಕೆ ಇದೊಂದೇ ದಾರಿ ಇರೋದು. ನಿನಗೆ CI ಅವ್ರ ಕೆಪಾಸಿಟಿ ಏನಂತ ಗೊತ್ತಿದ್ಯಾ? ನಮಗೆ ಇನ್ಫಾರ್ಮೇಶನ್ ಕೊಡದೇ ಇರೋದು. ಇಲ್ಲ, ನಾವು ನಿನಗೆ ಇನ್ಫಾರ್ಮೇಶನ್ ಕೊಡ್ತೀವಿ. ಪರಿಸ್ಥಿತಿ ಕೈ ಮೀರ್ತು ಅಂದ್ರೆ ನಿನ್ ಗ್ರಹಚಾರ ನೆಟ್ಟಿಗಿರೋದಿಲ್ಲ. ಈ ವ್ಯಕ್ತಿ ಯಾರು? ಪ್ರೆಸಿಡೆಂಟ್ ಅಲ್ಲಿಗೆ ತಲುಪೋದಕ್ಕೂ ಮುಂಚೆ ನೀನವನ್ನ ಹುಡುಕು. ಓಕೆ, ಗೇಟ್ವೇ ಪ್ಲಾಜಾ 441 ಬಿಲ್ಡಿಂಗ್ 2. ಮತ್ತೆ ನಿಮ್ಗೆ ಏನನ್ಸುತ್ತೆ? ನ್ಯೂಸ್ ನೋಡಿದ ತಕ್ಷಣ ಸೆಕ್ಯೂರಿಟಿ ಅವರು ಬಿಲ್ಡಿಂಗ್ ನ ಕ್ಲೋಸ್ ಮಾಡಿದ್ರು. ಆದ್ರೂ ಅವ್ನು ತಪ್ಪಿಸ್ಕೊಂಡಿದ್ದಾನೆ. ಇಲ್ಲಿ ಏನ್ ಕೇಳಕ್ ಬಂದಿದ್ದ? ಸ್ಟಾಫ್ದು ಪರ್ಸನಲ್ ಫೈಲ್ಸ್ ಚೆಕ್ ಮಾಡ್ಬೇಕಂತ ಹೇಳ್ತಿದ್ದ. ಇಲ್ಲೇನೆ ವಿಡಿಯೋ ಸರ್ವರ್ ಬಂದಿದ್ದು ಇಲ್ಲಿಂದಾನೆ, ಪಿಟ್ಸ್ಬರ್ಗ್ ಅಲ್ಲಿರೋ ಅಪಾರ್ಟ್ಮೆಂಟ್ ಇಂದ. ಸ್ಕ್ವಿರಿಲ್ ಹಿಲ್. ಒಳ್ಳೆ ಗೆಸ್. 114 ಬೀಚ್ವುಡ್ ಬಲ್ವಾರ್ಡ್. ಯಾರ ಕೈಲಾದ್ರೂ ಬಾಗ್ಲು ಓಡಿಸಿ ಹೋಗ್ಬೇಕಾಗುತ್ತೆ. ಹ್ಯಾಂಡ್ಸ್ ಅಪ್, ಹ್ಯಾಂಡ್ಸ್ ಅಪ್, ಹ್ಯಾಂಡ್ಸ್ ಅಪ್, ಹ್ಯಾಂಡ್ಸ್ ಅಪ್.
ಓ ಮೈ ಗಾಡ್. ಆ ಆರ್ಡ್ರ್ ಏನೋ ತಗೊಳ್ಳಿ. ಹಾ, ಪೊಲೀಸರಿಗೆ ಕನೆಕ್ಟ್ ಮಾಡಿ. ಈಗ ಅವನು ಸಿಕ್ಕಾಕೊಂಡ. ಹೇ, ಏನು ಮುಟ್ಟಕ್ ಹೋಗ್ಬೇಡಿ. ಸರ್, ನನ್ನ ಹೆಸರು ರಾಯನ್. ಆ ಬಿಲ್ಡಿಂಗ್ ನ ಬ್ಲಾಸ್ಟ್ ಮಾಡಿದ್ದು ನೀನೇ ತಾನೆ? ಒಸ್ಕಾನ ರಾವನ್. ಈ ಹುಡುಗಿ ನಿಮ್ಮ ಮನೆಯಲ್ಲಿ ಬಾಡಿಗೆಗಿದ್ಲು. ಆ ಬಾಂಬ್ನ ಬ್ಲಾಸ್ಟ್ ಮಾಡೋದಕ್ಕೆ ಅವಳೇ ನನಗೆ ನಂಬರ್ ಕೊಟ್ಟಿದ್ದು. ಇದಕ್ಕೆಲ್ಲ ಕಾರಣ ಯಾರು ಅಂತ ಗೊತ್ತಾಗಬೇಕು ಅಂದರೆ ನಾನು ಅವಳನ್ನ ಹುಡುಕ್ಲೇಬೇಕು. ಪ್ಲೀಸ್. ನನಗಿಂತ ನಿಮಗೆ ಚೆನ್ನಾಗಿ ಗೊತ್ತು, ಆರ್ಮಿನಲ್ಲಿ ದೇಶದ್ರೋಹಿಗಳನ್ನ ಹುಟ್ಟಾಕಲ್ಲ. ಹಾಗಾದ್ರೆ ನೀನಿವಾಗ ಪ್ರೂವ್ ಮಾಡಬೇಕು. ನನ್ನ ರೆಕಾರ್ಡ್ಸ್ ನಿನಗೆ ಹೇಗೆ ಸಹಾಯ ಆಗುತ್ತೆ? ಟ್ರಾನ್ಸಾಕ್ಷನ್ ಟ್ರ್ಯಾಕ್ ಮಾಡ್ಬೋದು. ಕ್ಯಾಶಲ್ಲಿ ಕೊಟ್ಟಿರೋದ್ರಿಂದ ನಿನಗೆ ಕಷ್ಟ ಆಗ್ತಿಲ್ಲ. ಇಲ್ಲ, ನನಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕು. ಚೆಕ್ ಕೊಟ್ಟಿರ್ತಾರಲ್ಲ, ಅಕೌಂಟ್ ಟ್ರಾನ್ಸ್ಫರ್ ಆಗಿಲ್ಲ, ಕ್ಯಾಶ್ ಮಾತ್ರನೇ. ನನಗೆ ಹಾಗೆ ಕಂಫರ್ಟ್ ಆಗಿತ್ತು. ವಾಷಿಂಗ್ಟನ್ ಡಿಸಿಯ ಅಧಿಕಾರಿಗಳ ಕಚೇರಿಯಿಂದ ಆರೋಪಿ ಪರಾರಿಯಾಗಿದ್ದಾನೆ. ಫೆಡರಲ್ ಅಥಾರಿಟೀಸ್ ಈ ವ್ಯಕ್ತಿಯನ್ನ ಹುಡುಕುತ್ತಿದೆ. 26 ವರ್ಷದ ಈತನ ಹೆಸರು ರಯನ್ ಟೈಲರ್. ಪೆನ್ಸಿಲ್ವೇನಿಯಾದ ನಿವಾಸಿಯಾಗಿದ್ದು ಬಾಂಬ್ ಡಿಟೋನೇಟ್ ಮಾಡಿದ್ದು ಈತನೇ ಎಂದು ಮೂಲಗಳು ತಿಳಿಸಿವೆ. ಬಾಂಬ್ ದಾಳಿ ಮಾಡಿದ ರಯನ್ ಟೈಲರ್ಗೂ ಹೊಸದಾಗಿ ಸ್ಥಾಪಿತವಾಗಿರುವ ಅಲ್ ಫಹಾದ್ ಎಂಬ ಉಗ್ರಗಾಮಿ ಸಂಘಕ್ಕೂ ಯಾವ ರೀತಿಯ ಸಂಬಂಧವೆಂದು ತಿಳಿದು ಬಂದಿಲ್ಲ ಎಂದು ಅಧಿಕಾರಿಗಳು ಹೇಳಿದ್ದಾರೆ. ಈಗಲೂ ಮಿಸ್ಟರ್ ಟೇಲರ್ ಚೆನ್ನಾಗಿ ಓಡ್ತಾರೆ ಅಂತ ನಾನ್ ನಂಬಿದ್ದೀನಿ. ಸುಮ್ಮನೆ ಹೋಗಿ ಪೊಲೀಸ್ ಹೊರ ಹತ್ರ ಸರೆಂಡರ್ ಆಗುತ್ತಾನೆ, ಆಗ ಅವ್ರು ನಿನ್ನ ನಂಬೋದು. ಆ ಹುಡುಗಿ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ಆ ಹುಡುಗಿನೇ ಅಪರಾಧಿ ಅಂತ ನಾವು ಹೇಳ್ಬೋದು. ಮಾಸ್ಟರ್ ಮೈಂಡ್ ಯಾರು ಅಂತ ಗೊತ್ತಾಗಬೇಕು. ಟಿವಿಲ್ ಬಂದ ಟೆರರಿಸ್ಟು. ಹಲೋ, ಸೆಕೆಂಡ್ ನ್ಯಾಷನಲ್ ಬ್ಯಾಂಕಿಂಗ್ ಅಂಡ್ ಟ್ರಸ್ಟ್. ಏನ್ ಸಹಾಯ ಮಾಡ್ಲಿ? ಆಟೋ ಜೊತೆ ಮಾತಾಡಬೇಕಾಗಿತ್ತು. ಕನೆಕ್ಟ್ ಮಾಡ್ತೀರಾ? ಅವ್ರಿಲ್ಲ ಅನ್ಸುತ್ತೆ, 1 ನಿಮಿಷ ಚೆಕ್ ಮಾಡಿ ಹೇಳ್ತೀನಿ. ಈ ಹೆಸರಲ್ಲೋ ಕೇಳ್ದಾಗಿದೆ. ಹಾ, ಅದು ಸಾರಿ, ಅವ್ರು ಇವಾಗ ತಾನೇ ಮನೆಗೆ ಹೊರಟ್ರು. ಈ ವ್ಯಕ್ತಿ ಕೋ ಸೈನರ್ ಆಗಿದ್ದ ಅನ್ಸುತ್ತೆ. ಅವರು ಊರಾಚೆ ಹೋಗ್ತಿದ್ದಾರೆ ಅನ್ಸುತ್ತೆ. ಓಕೆ, ಥ್ಯಾಂಕ್ ಯು. ಹಾ, ಇಲ್ಲಿದೆ ನೋಡು. ಇದು ರಿಯಲ್ ಅಂತೀರಾ? ಹೌದು, ನಾನೆಲ್ಲ ಚೆಕ್ ಮಾಡಿದ್ದೀನಿ. ಮತ್ತೆ ಇವನು ಫೇಮಸ್ ವ್ಯಕ್ತಿ. ಇವನ್ ಗೊತ್ತಾ? ಎಷ್ಟೊಂದು ಲೀಸ್ಗಳಿಗೆ ಸೈನ್ ಮಾಡಿದ್ದಾನೆ. ಮತ್ತಿದೆಲ್ಲಾನು ಲಾಸ್ಟ್ ಸಮ್ಮರ್ ಅಲ್ಲೇ ಬಂದಿರೋದು, ಇದೇ ಟೈಮಲ್ಲೇ. ಯಾರದು? ನಾವು ಪೊಲೀಸ್. ಬಾಗಿಲು ತೆಗೀರಿ, ಬೇಗ ಬಾಗಿಲು ತೆಗೀರಿ. ಇಲ್ಲಿಗೆ ಬಂದಿದ್ದಾರೆ ಅನ್ಸುತ್ತೆ. ಕೇಳಿಸ್ತಿದ್ಯಾ? ಬೇಗ ಬಾಗಿಲು ತೆಗೀರಿ. 1 ನಿಮಿಷ. ಯಾವುದೇ ಕಾರಣಕ್ಕೂ ಸಿಕ್ಕಾಕೊಳ್ಳಕ್ ಹೋಗ್ಬೇಡ.
ಹೆಂಗೆ ನಾವು ಪಿಟ್ಸ್ಬರ್ಗ್ನ ಸ್ನೈಡರ್ ಬಿಲ್ಡಿಂಗ್ ಮೇಲೆ ನಿನ್ನೆ ನಡೆದ ದಾಳಿಯನ್ನು ಸಮೀಕ್ಷೆ ಮಾಡಲು ಖುದ್ದಾಗಿ ಪ್ರೆಸಿಡೆಂಟ್ ಗ್ರೌಂಡ್ ಝೀರೋಗೆ ಬರುತ್ತಿದ್ದಾರೆ. ಪ್ರೆಸಿಡೆಂಟ್ ಆಗಮನದಿಂದಾಗಿ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ವರದಿಗಳ ಪ್ರಕಾರ ಬಾಂಬ್ ದಾಳಿಯಿಂದ ಇಲ್ಲಿ ತುಂಬಾನೇ ಹಾನಿಯಾಗಿದೆ. ನಾವು ಸಾಧ್ಯ ಆದಷ್ಟು ಪ್ರಯತ್ನ ಪಡ್ತಾ ಇದ್ದೀವಿ. ಜೀವಂತವಾಗಿರೋರನ್ನ ನಾವು ಬಚಾವ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದೀವಿ. ಹಾಗೆ ಪ್ರಾಣ ಹಾನಿ ಆಗಿರೋದು ದೇಹನ ಕೂಡ ಕಲೆಕ್ಟ್ ಮಾಡಕ್ ಪ್ರಯತ್ನ ಪಡ್ತಿದ್ದೀವಿ. ಎಷ್ಟಾಗತ್ತೋ ಅಷ್ಟು ನಾವು ಕೆಲಸ ಮಾಡ್ತಿದ್ದೀವಿ. ಒಂದ್ ನಿಮಿಷ, ನೀವು ಆರ್ಟ್ ಅಲ್ವಾ? ಯಾರು ನೀವು? ಇದು ಪ್ರೈವೇಟ್ ಪ್ರಾಪರ್ಟಿ. ನೀವಿಲ್ಲಿ ಸಿಗ್ತೀರಾ ಅಂತ ನಿಮ್ಮ ಆಫೀಸಲ್ಲಿ ಹೇಳಿದ್ರು. ಇದು ಪ್ರೈವೇಟ್ ಪ್ರಾಪರ್ಟಿ. ನಾನು ಪೊಲೀಸಿಗೆ ಕಾಲ್ ಮಾಡ್ತೀನಿ. ಇದರಲ್ಲಿ ಸೈನ್ ಮಾಡಿರೋದು ನೀವೇ ಅಲ್ವಾ? ಪೊಲೀಸಿಗೆ ಕರಿತೀನಿ. ವಾಹು 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 ವಾಹು. ಯಾಕೆ ನಿಲ್ಸಿದ್ರಿ? ಸಾರಿ ಮ್ಯಾಮ್, ನಿಮ್ನ ಒಳಗ್ ಬಿಡೋಕ್ಕಾಗಲ್ಲ. ನಾನ್ ಮೀಡಿಯಾದವಳು. ಐ ಆಮ್ ಸಾರಿ, ಆದ್ರೂ ಒಳಗ್ ಬಿಡೋದಿಲ್ಲ. ಇಲ್ಲಿ ಯಾರನ್ನೂ ಕೂಡ ನಾವು ಅಲೋ ಮಾಡೋದಿಲ್ಲ. ಪ್ರೆಸಿಡೆಂಟ್ ನೋಡಕ್ ಬಂದಿದ್ದು. ಕಾರ್ನ ತಿರುಗಿಸ್ಕೊಂಡು ಹಾಗೆ ಹೊರಗೆ ಹೋಗ್ಬಿಡಿ. ನಾನ್ ಕೆಲ್ಸ ಕಳ್ಕೊಂತೀನಿ ಅಷ್ಟೇ, ದಯವಿಟ್ಟು ನನ್ನ ಒಳಗ್ ಬಿಡಿ. ಸುಮ್ಮನೆ ಇಲ್ಲಿಂದ ಹೋಗ್ಬಿಡಿ ಪ್ಲೀಸ್. ಸರಿ ಹೋಗಿ ಹೋಗಿ. ಕಾಲ್ ಕಟ್ ಮಾಡಿ ಪ್ಲೀಸ್. ನನ್ನ ಸಾಯಿಸ್ಬಿಡಿ ಪ್ಲೀಸ್. ಯಾಕೆ ಸೈನ್ ಮಾಡಿದ್ರಿ ಹೇಳಿ? ಗನ್ ಕೆಳಗಿಳಿಸಿ. ರಾವನ್ ಯಾಕೆ ಡೊಮೆಟ್ರಿ ಇವ್ರು ಲೀಸ್ಗೆಲ್ಲ ಯಾಕೆ ಸೈನ್ ಮಾಡಿದ್ರಿ ಹೇಳಿ? ಫ್ರಂಟ್ ಮನ್ ಬೇಕಿತ್ತು. ಏನಕ್ಕೆ? ಸೈನರ್ ಆಗ್ಬೇಕಿತ್ತು. ಕಾಂಟ್ರಾಕ್ಟ್ಸ್ಗೆ, ಲೋನ್ಸ್ಗೆ, ಕೆಲಸ ಹುಡ್ಕೋದಕ್ಕೆ. ಇನ್ನೊಂದು ಆಂಗಲ್ ಏನ್ ಕಾರಣ? ಅವ್ರ ದುಡ್ಡು, ಅವ್ರದ್ದು ಸಂದೇಹ ಬರೋಂತ ಟ್ರಾನ್ಸಾಕ್ಷನ್ಸ್, ಅನ್ಯೂಶುವಲ್ ಟ್ರಾನ್ಸಾಕ್ಷನ್ಸ್, ಇದ್ಯಾವ್ದ್ರ ಬಗ್ಗೆ ಡೌಟ್ ಬರ್ದೇ ಇರ್ಲಿ ಅಂತ ಮಾಡಿ. ನೀವೇ ಇದಕ್ಕೆ ಬ್ಯಾಂಕರ್ ಲೀಸ್ ಆನ್ ಅವ್ರ ಅಕೌಂಟ್ಸ್ಗೆ ನಾನೇ ಇನ್ಚಾರ್ಜ್. ನೀವೇ ಯಾಕೆ? ನನ್ನ ಬ್ಯಾಂಕ್ ನ ಝೂರಿಕ್ ಬ್ರಾಂಚ್ ನಂಗೆ ಕಾಂಟ್ಯಾಕ್ಟ್ ತಂದ್ರು. ಟ್ಯಾಕ್ಸ್ ಅವಾಯ್ಡ್ ಮಾಡೋದಕ್ಕೆ ಮಾಡ್ತಿದ್ದಾರೆ ಅನ್ಕೊಂಡೆ. ಇಮಿಗ್ರೆಂಟ್ಸ್ ಟ್ಯಾಕ್ಸ್ ಅವಾಯ್ಡ್ ಮಾಡೋದಕ್ಕೆ ಅವರು ಟೆರರಿಸ್ಟ್ ಅಂತ ಗೊತ್ತಿಲ್ವಾ? ನೀನ್ ಅರ್ಥ ಮಾಡ್ಕೋಬೇಕು. ಅಕೌಂಟ್ ನಲ್ಲಿ ಇನಿಷಿಯಲ್ ಡಿಪಾಸಿಟ್ ಚೆಕ್ಔಟ್ ಆಗಿದೆ. ನನ್ನ ಕೆಲಸ ನಾನು ಮಾಡಿದೀನಿ ಅಷ್ಟೇ. ಎಷ್ಟಿಟ್ಟಿದ್ದಾರೆ? 25 ಮಿಲಿಯನ್. ನನ್ಗ ಅಕೌಂಟ್ ಬೇಕು. ಇಲ್ಲ, ಪ್ರೆಸಿಡೆಂಟ್ ಅವರು ಈಗ ಗ್ರೌಂಡ್ ಝೀರೋಗೆ ಬಂದಿದ್ದಾರೆ. ಎಲ್ಲರೂ ಸರಿಯಾಗಿ ಪ್ರೋಟೋಕಾಲ್ಸ್ ನ ಫಾಲೋ ಮಾಡಿ ಯಾವುದೇ ರೀತಿ ಅನಾಹುತ ಆಗದಿರೋ ಹಾಗೆ ನೋಡ್ಕೋಬೇಕು. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಆ ಅಕೌಂಟ್ ಸಿಕ್ಕಿದ್ರೇನೆ ಆ ವ್ಯಕ್ತಿ ಲೊಕೇಶನ್ ಟ್ರೇಸ್ ಮಾಡೋಕ್ ಸಹಾಯ ಆಗೋದು. ನನ್ನ ಇಂಟರ್ನೆಟ್ ಕನೆಕ್ಷನ್ ಅವ್ರ ಹತ್ರ ಇದೆ. ಸೆಲ್ ಫೋನ್ ಟ್ರ್ಯಾಕ್ ಮಾಡ್ತಿದ್ದಾರೆ. ನನ್ನ ಅಕೌಂಟ್ಸ್ ಮಾನಿಟರ್ ಆಗ್ತಿದೆ. ಅವ್ರು ನನ್ನ ಸಾಯಿಸ್ಬಿಡ್ತಾರೆ. ಅದು ಈ ಗ್ರೂಪ್ ಲೀಡರ್ನ ಕಣ್ ಹಿಡಿದ್ರೆ ಮಾತ್ರನೇ ನಾನ್ ಬದುಕೊಳ್ಳೋದಕ್ಕಿಲ್ ಸಾಧ್ಯ. ನೋಡು, ನನಗೆ ಅವ್ರ ಬಗ್ಗೆ ಎಲ್ಲಾನು ಗೊತ್ತಿದೆ. ನೀನು ಅವ್ರ ಪ್ಲಾನ್ ಅಲ್ಲಿ ಇನ್ವಾಲ್ವ್ ಆಗಿಲ್ಲ ನನಗೆ ಗೊತ್ತು. ನಾನ್ FBI ಹೇಳ್ತೀನಿ. ಟಿವಿಲ್ ಮಾತಾಡಿದ್ನಲ್ಲ, ಆ ಟೆರರಿಸ್ಟ್ ಸಿಕ್ಕಿದ್ರೆ ಮಾತ್ರನೇ ನಾನ್ ನಾನು ಹೇಳ್ತೀನಿ. ಅವನ್ ಮಾತನ್ನ ಮಾತ್ರ ಡಿಪಾರ್ಟ್ಮೆಂಟ್ ನಂಬೋದು. ಈಗ ಅದಕ್ಕೆ ಸಮಯ ಅಲ್ಲ. ಏನಕ್ಕೆ? ಏನ್ ಹೇಳ್ತಿದ್ದೀರಾ? ನನಗೆ ಸ್ವಲ್ಪ ಸಮಯ ಬೇಕು. ಏನಕ್ಕೆ? ಏನಕ್ಕೆ ಅಂತ ಹೇಳಿ. ಅಕೌಂಟ್ ನ ರಿಲೀಸ್ ಮಾಡಕ್ಕೆ. ಯಾರಿಗೆ? ಮೀಡಿಯಾಗೆ. ಯಾಕೆ? ಇಡೀ ದಿನ ಸಮೀಕ್ಷೆ ನಡೆಸಲಿದ್ದು ಮೃತಪಟ್ಟವರಿಗೆ ಸಂತಾಪ ಸೂಚಿಸಲಿದ್ದಾರೆ. ಯಾಕೆ? ಅದೇನು ಅಂದ್ರೆ ಮುಂದಕ್ಕೆ ಪ್ರೆಸಿಡೆಂಟ್ ಆಗಮನದಿಂದಾಗಿ ಸಾವಿರಾರು ಜನ ಗ್ರೌಂಡ್ ಝೀರೋದಲ್ಲಿ ಜಮಾಯಿಸಿದ್ದಾರೆ. ರೆಸ್ಕ್ಯೂ ಕಾರ್ಯಾಚರಣೆಯಲ್ಲಿ ತೊಡಗಿರುವ ಸಿಬ್ಬಂದಿಗಳನ್ನು ಪ್ರೋತ್ಸಾಹಿಸಲು ಪ್ರೆಸಿಡೆಂಟ್ ಆಗಮಿಸಿದ್ದಾರೆ. ಪ್ರೆಸಿಡೆಂಟ್ ಆಗಮನದಿಂದ ಪಿಟ್ಸ್ಬರ್ಗ್ ನಾಗರಿಕರಲ್ಲಿ ಧೈರ್ಯ ಮೂಡಿದೆ. ಇದರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೌರವ ಹೆಚ್ಚಾಗಿದೆ.
ಹೆಸರು ಹೇಳಿ. ನಾನು ಅವ್ರ ಲೀಡರ್ನ ಕಂಡುಹಿಡಿಬೇಕು. ಥ್ಯಾಂಕ್ ಯು ಬಂದಿದ್ದಕ್ಕೆ. ಪ್ಲೀಸ್, ಅದೊಂದೇ ಚಾನ್ಸ್ ಇರೋದು ನನಗೆ. ಮಿಕೇಲ್, ರಜನಫ್, ಹೇಳು. ನಾನ್ ಬ್ಯಾಂಕರ್ನ ಕೊಲ್ಬೇಕಾಯ್ತು. ಯಾಕೆ? ಇನ್ನು ಸ್ವಲ್ಪ ಹೊತ್ತು ಅಷ್ಟೇ ಉಳಿದಿತ್ತು. ಅಮೇರಿಕನ್ ಇಲ್ಲೇ ಇದ್ದಾನೆ. ಐವನ್, ನಮ್ಮ ಪ್ಲಾನ್ ಅಲ್ಲಿ ಈ ಹಂತ ತುಂಬಾ ಮುಖ್ಯ. ಮೀಡಿಯಾಗೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ನ ರಿಲೀಸ್ ಮಾಡೋದು. ನೋ ಪ್ರಾಬ್ಲಮ್. ಇದನ್ನ ತಡಿಬೋದು ಅಂತ ಅನ್ಕೊಂಡಿದ್ಯಾ? ಅಲ್ಫಾಹದ್ ನೀನ್ ಅನ್ಕೊಂಡಿರೋದಕ್ಕಿಂತ ತುಂಬಾನೇ ಸ್ಟ್ರಾಂಗ್. ಎಲ್ಲಿದ್ದಾನೆ ಅಂತ ಹೇಳು. ಡಾಕ್ಟರ್ನ ಕರ್ಸು. ಎಲ್ಲಿದ್ದಾನೆ ಅಂತ ಹೇಳು. ಗ್ರೌಂಡ್ ಝೀರೋ. ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಕಚೇರಿಗೆ ಕರೆ ಮಾಡಿದ್ದೀರಾ? ನೋಡಿ, ಸ್ವಲ್ಪ ನನ್ನ ಮಾತು ಕೇಳಿ. ನಮ್ಮ ಸೈನಿಕರಿಂದ ನಮ್ಮ ಪೊಲೀಸ್ ಆಫೀಸರ್ಸ್ ವರೆಗೂ ನಾವೆಲ್ಲ ನಿಮಗೆ ಥ್ಯಾಂಕ್ಸ್ ಹೇಳ್ತೀವಿ. ನಿಮಗೆ ಋಣಿಯಾಗಿದ್ದೀವಿ. ಅವರು ಮತ್ತೆ ಊರಿನ ಮೇಲೆ ದಾಳಿ ಮಾಡ್ತಾರೆ. ನಾನು ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ನಲ್ಲಿ ಕೆಲಸ ಮಾಡ್ತಿದ್ದೀನಿ. ನನ್ ಜೊತೆ ನೀವು ಹೀಗೆಲ್ಲ ಮಾತಾಡೋ ಹಾಗಿಲ್ಲ, ಗೊತ್ತಾಯ್ತಾ? ನೋಡಿ, ಆ ಸ್ನೈಡರ್ ಬಿಲ್ಡಿಂಗ್ ನ ಬ್ಲಾಸ್ಟ್ ಮಾಡಿದ್ದು ನಾನೇನೆ. ನನ್ನ ತಪ್ಪನ್ನ ಒಪ್ಕೊಳ್ಳೋದಿಕ್ಕೆ ನಾನು ಸಿದ್ಧವಾಗಿದ್ದೀನಿ. ಸರಿ, ಹಾಗಿದ್ರೆ ನೀವು ಏಜೆಂಟ್ ಕಾರ್ಟರ್ ಜೊತೆ ಮಾತಾಡ್ಬೇಕು, ಸರಿನಾ? ಅಕೌಂಟ್ ಇನ್ಫಾರ್ಮೇಶನ್ ಸೆಂಡ್ ಆಗಿದೆಯಂತ ನೋಡ್ಕೊಳ್ಳಿ. ಅಮೆರಿಕನು ಎಸ್ಕೇಪ್ ಆಗಬಾರ್ದು. ನಿಮ್ಮ ಮಾಹಿತಿ ಅಮೂಲ್ಯವಾಗಿದೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಡಾಕ್ಟರ್ನ ಕರೆಸಿ. ಇನ್ನೂ ನಿಮ್ಗೆ ಸಿಕ್ಕಿಲ್ವಾ? ರಜನಫ್ ಇಲ್ಲೇ ಇರುತ್ತೆ ಅಂತ ಹೇಳಿದ್ದ. ಹುಡುಕ್ತಾ ಇರಿ. ಥ್ಯಾಂಕ್ಸ್. ಆರ್ಸಿ, ಎಲ್ಲಿದ್ದೀರಾ? ಫೋನ್ ತೆಗಿತೀರಾ ಬೇಗ. ಹೊಸ ಅಟ್ಯಾಕ್ ಬಗ್ಗೆ ಕಾರ್ಟರ್ ಜೊತೆ ಯಾರೋ ಮಾತಾಡ್ಬೇಕಂತೆ. ಕಾರ್ಟರ್, ಯಾರೋ ಮಾತಾಡ್ಬೇಕಂತ ನೋಡು. ಹೇಳಿ. ಇದು ಹೇಳೋದ್ ಕೇಳಿ. ರಾಯನ್, ನಾ ಹೇಳೋದ್ ಕೇಳಿ. ನೆಕ್ಸ್ಟ್ ದಾಳಿ ಆಗ್ತಾ ಇರೋದು ಎಲ್ಲೇನಲ್ಲಿ ಅಲ್ಲ. ಅದು ಯಾವುದು ಅಂತಂದ್ರೆ ಕೇಳಿಸ್ತಾ ಇಲ್ಲ. ಅದು ರಾಯನ್, ಅವರು ನಮ್ಗೆ ಮೋಸ ಮಾಡಿದ್ದಾರೆ. ನನಗೆ ಕೇಳಿಸ್ತಿಲ್ಲ. ದಾರಿ ತಪ್ಸಕ್ ಮಾಡಿದ್ದು. ಅದು ಅವ್ರದ್ದು ಗುರಿ ಯಾವುದು ಅಂದ್ರೆ ಅವ್ರ ಮುಂದಿನ ಗುರಿ ಪ್ರೆಸಿಡೆಂಟ್. ಅವ್ರ ಮುಂದಿನ ಗುರಿ ಪ್ರೆಸಿಡೆಂಟ್. ಮತ್ತೆ ಹೇಳ್ತಾ ಇದ್ದೀನಿ, ಪ್ರೆಸಿಡೆಂಟ್. ಕಾರ್ಟರ್, ನನ್ನ ಮಾತು ಕೇಳಿ. ನೀವು ಮೊದ್ಲು ಹೋಗಿ ಅಲ್ಲಿ ಅದು ನಾನು ಇಮಿಡಿಯೇಟ್ ಆಗಿ ಸೀಕ್ರೆಟ್ ಸರ್ವಿಸ್ ಜೊತೆ ಮಾತಾಡ್ಬೇಕು. ಸಿಕ್ತು, ಕಳ್ಸು. ಹಾ, ಸರಿ. ಏನಾದ್ರೂ ಒಂದ್ ಮಾಡಿ. ಸರಿ, ನನ್ನ ಹೆಸರು ಆಟ್ ಬಾಯ್. ಸರಿ, ಇವಾಗ ಏನ್ ಮಾಡ್ಬೇಕು ಅಂತ ಹೇಳಿ. ಅಲ್ಲಿ ಪ್ರೆಸಿಡೆಂಟ್ ಅವರು ಭಾಷಣ ಮಾಡ್ತಾರೆ. ಸರಿ, ಆಯ್ತು. ಕನೆಕ್ಟ್ ಮಾಡ್ಕೊಡು. ನಮಗೆಲ್ಲರಿಗೂ ಇದು ದೊಡ್ಡ ಸವಾಲಾಗಿ ನಿಂತಿದೆ.
ನಾವೀಗ ಜಾಗತಿಕ ಮಟ್ಟದಲ್ಲಿರುವಂತಹ ಆತಂಕವಾದಿಗಳನ್ನ ಇಡಿಮುರಿ ಕಟ್ಟುವಂತ ಸಮಯ ಬಂದಿದೆ. ಸ್ವಾತಂತ್ರ್ಯ ಸುಮ್ನೆ ದಕ್ಕೋದಿಲ್ಲ. ಇದೇ ಸ್ವಾತಂತ್ರ್ಯಕ್ಕಾಗಿ ನಮ್ಮ ಶತ್ರುಗಳು ತಮ್ಮ ಪ್ರಾಣವನ್ನೇ ಒತ್ತೆ ಇಡ್ತಾರೆ. ನಾನೇನೂ ಮಾಡಿಲ್ಲ. ಬೇಗ ಅಳ್ಳಾಡ್ತಾ ಇದ್ದಾನೆ, ಬೇಗ ಹಿಡ್ಕೋ ಗುರು. ಇವ್ನು ಬದುಕಿದಿರ್ತಾನೆ, ಸಮಸ್ಯೆ ಮಾಡ್ತೀನಿ ನೋಡು ಮಗನಿಗೆ. ಇವಾಗ ನಾವು ಈ ಸ್ವಾತಂತ್ರ್ಯಕ್ಕಾಗಿ ಒಗ್ಗಟ್ಟಾಗಿ ಹೋರಾಡಲೇಬೇಕು. ಮಾನವನ ಸಹಜ ಸ್ವಾತಂತ್ರ್ಯಕ್ಕಾಗಿ ನಮ್ಮ ಪ್ರಾಣವನ್ನ ಒತ್ತೆ ಇಡಬೇಕು. ನಮ್ಮ ಆತ್ಮ ಬಲಿದಾನ ಇತಿಹಾಸದ ಪುಟಗಳಲ್ಲಿ ದಾಖಲೆ ಆಗಬೇಕು. ಅಮಾನವೀಯ ಕೃತ್ಯ ಮಾಡೋರಿಗೆ ಇದು ಪಾಠ ಆಗಬೇಕು. ನಾವೆಲ್ಲ ಒಂದೇನೋ ಸಂದೇಶ ಸಾರಬೇಕು. ಬೇಡ ಪ್ರೆಸಿಡೆಂಟ್ನ ಈಗಲೇ ಅಲ್ಲಿಂದ ದೂರ ಕಳಿಸಿ. ಪಿಟ್ಸ್ಬರ್ಗ್ನ ಸ್ನೈಡರ್ ಬಿಲ್ಡಿಂಗ್ ಪಕ್ಕದಲ್ಲೇ ಮತ್ತೊಂದು ಬಾಂಬ್ ಬ್ಲಾಸ್ಟ್ ಆಗಿದೆ. ಬಾಂಬ್ ಬ್ಲಾಸ್ಟ್ ನ ಕಾರಣದಿಂದ ನಮಗೆ ಈಗ ಸರಿಯಾಗಿ ಸಿಗ್ನಲ್ ಸಿಗ್ತಾ ಇಲ್ಲ. ಗ್ರೌಂಡ್ ಝೀರೋ ಇಂದ ನಮಗೆ ಸಂಪರ್ಕ ಕಟ್ ಆಗಿದೆ. ಆದಷ್ಟು ಬೇಗ ನಮ್ಮ ವರದಿಗಾರರ ಜೊತೆ ಸಂಪರ್ಕ ಏರ್ಪಡಿಸ್ತೀವಿ. ಸ್ಯಾಟಲೈಟ್ ಕನೆಕ್ಷನ್ ಸ್ವಲ್ಪ ಡೌನ್ ಆಗಿದೆ. ನಾವು ಎಲ್ಲ ತರ ಪ್ರಯತ್ನ ಪಡ್ತಾ ಇದೀವಿ ಇದನ್ನ ಸರಿಪಡಿಸೋದಕ್ಕೆ ಅಂತ. ಆದ್ರೆ ಒಂದು ಮಾತ್ರ ಖಚಿತ, ಇನ್ನೊಂದು ಸ್ಫೋಟ ಆಗಿದೆ. ಹೌದು, ಸ್ನೈಡರ್ ಬಿಲ್ಡಿಂಗ್ ಪಕ್ಕದಲ್ಲೇ ಮತ್ತೊಂದು ಸ್ಫೋಟ ಸಂಭವಿಸಿದೆ. ಮೀಡಿಯಾದವ್ರಿಗೆ ಇದನ್ನೆಲ್ಲ ಲೀಕ್ ಮಾಡಿಬಿಟ್ರಾ? ಅಕೌಂಟ್ ನ ಕಳಿಸಾಯ್ತಾ ವಿಕ್ಟರ್? ಅಕೌಂಟ್ ನ ಕಳಿಸಾಯ್ತಾ ಹೇಳು. ಅಕೌಂಟ್ ನ ಕಳಿಸಾಯ್ತಾ ಹೇಳು. ಮೀಡಿಯಾದವ್ರಿಗೆ ಇದನ್ನೆಲ್ಲ ಯಾಕೆ ಲೀಕ್ ಮಾಡಿದೆ ನೀನು? ಯಾಕೆಂದ್ರೆ ಹೇಳೋದಿಕ್ಕೆ ತುಂಬಾ ವಿಷಯ ಇದೆ. ನೀನು ನನ್ನ ಫಿಟ್ ಮಾಡಿದ್ದು ಡಿಪಾರ್ಟ್ಮೆಂಟ್ ಅವರ ಡೈವರ್ಟ್ ಮಾಡೋದಿಕ್ಕೆ. ನಮ್ಗೆ ಯಾರಾದ್ರೂ ಒಬ್ರು ಬೇಕಿತ್ತು. ನಾನೇ ಯಾಕೆ? ಮಾತ್ ತಪ್ಪಿದ್ರು ಬದುಕೋಬಹುದು ಅನ್ಕೊಂಡಿದ್ದೆ ನೀನು, ಅದಕ್ಕೆ. ಆದ್ರೆ ಅದು ಸಾಧ್ಯ ಇಲ್ಲ. ಅಮೆರಿಕನ್ ಟೂರಿಸ್ಟ್ ತರ ಇದ್ದೆ ಅಷ್ಟೇ. ಭಯದಿಂದ ಬೆವತು ಹೋಗಿದ್ದೆ, ಹೆದರಿದ್ದೆ. ರೆಡಿ ಇದೆಯಾ ಮಿಸ್ಟರ್ ಟೇಲರ್? ಅಮೆರಿಕನ್ ಎಂಬಸಿ ಮೇಲೆ ಬಾಂಬ್ ಹಾಕ್ಬೇಕು ಅಂತ ನಿಮ್ಮವರು ನನಗೆ ಹೇಳಿದ್ರು. ನಿನ್ನ ದ್ವೇಷ ನಿಜವಾಗ್ಲೂ ಸತ್ಯನ ಅಂತ ತಿಳ್ಕೋಬೇಕಿತ್ತು. ನಾನ್ ನಿಂಗ್ ಮಾತು ಕೊಟ್ಟಿದ್ದೆ, ಆದ್ರೆ ನಿನ್ ಪ್ರಾಣ ಕೊಡ್ಲಿಲ್ವಲ್ಲ. ನಿನಗಿನದ್ರ ಅವಶ್ಯಕತೆ ಇಲ್ಲ. ನಿನ್ನ ವಿಧಿನ ಬದಲಾಯಿಸ್ಕೊಳ್ಳೋದ್ರಲ್ಲಿ ನೀನು ಸೋತೋಗ್ಬಿಟ್ಟೆ ಮಿಸ್ಟರ್ ಟೇಲರ್.
ನನ್ನ ನಿಯತ್ತನ್ನ ಪ್ರೂವ್ ಮಾಡ್ಕೊಳಕ್ಕೆ ಆತ್ಮಹತ್ಯೆ ಮಾಡ್ಕೊಳಕ್ ಆಗಲ್ಲ. ಆದಷ್ಟು ಬೇಗ ಈ ನಿನ್ನ ಬದುಕು ಜೀವಂತ ನರಕ ಆಗೋದನ್ನ ನೋಡ್ತೀಯಾ? ನೋಡೋ, ಇದಕ್ಕೂ ನನ್ಗೂ ಏನು ಸಂಬಂಧ ಇಲ್ಲ ಅಂತ ನೀನು ಅವ್ರಿಗೆ ಹೇಳಿದ್ರೆ ಅಷ್ಟೇ ಸಾಕು. ನಿನ್ನಂತ ರಣಹೇಡಿಗೋಸ್ಕರ ನಾನೇ ರಿಸ್ಕ್ ತಗೋಬೇಕು ಹೇಳು? ಪೊಲೀಸರು ನನ್ನ ಕೊಲ್ತಾರೆ. ಹಾಗಾದ್ರೆ ಇದನ್ನ ನಿನ್ನ ಬಲಿದಾನ ಅಂತ ಅನ್ಕೋ. ನೀ ನಂಗೆ ಸಹಾಯ ಮಾಡಲ್ವಾ? ನಾನೇ ಕಂಡು ಹಿಡಿತೀನಿ ಬಿಡು. ನನ್ನ ಮಕ್ಕಳ, ನಾನು ಯಾರು ಅಂತ ತೋರಿಸ್ತೀನಿ. ಬಿಡಲ್ಲ, ನಿಮ್ಮನ್ನ ಮಾಡ್ತೀನಿ. ಕಂಡು ಹಿಡಿತೀನಿ. ಅಪರಾಧಿ 2014 ಹತ್ರ ಕಾಣಿಸ್ಕೊಂಡಿದ್ದೇನೆ ಅಂತ ವರದಿ ಬಂದಿದೆ. ಎಲ್ಲ ಅಧಿಕಾರಿಗಳು ತಮ್ಮ ಯೂನಿಟ್ ನ ಕರ್ಕೊಂಡು ಅಲ್ಲಿಗೆ ಹೋಗಿ. ಅಪರಾಧಿ ಕೈಯಲ್ಲಿ ವೆಪನ್ ಇರೋ ಸಾಧ್ಯತೆ ಇರೋದ್ರಿಂದ ಎಲ್ಲರೂ ಎಚ್ಚರ ವಹಿಸಬೇಕು. ಹೇಳು. ನಾನು ಕಾರ್ಟರ್. ಮೈಕೆಲ್ ರಾಜನೋಫ್. ಅವನ ಹೆಸರು ಮಿಕೆಲ್ ರಾಜನೋಫ್ ಅಂತ. ಟಿವಿಲ್ ಬರ್ತಾ ಇರೋದು ಅವನೇ. ಅಲ್ಫಹಾದ್ನ ಲೀಡರ್. ಅವನು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ನ ಯಾಕೆ ಮೀಡಿಯಾಗೆ ಶೇರ್ ಮಾಡ್ದ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ನಾವ್ ಅದನ್ನ ಕಂಡು ಹಿಡಿಲೇಬೇಕು. ಅವನೇನೋ ಪ್ಲಾನ್ ಮಾಡ್ಕೊಂಡಿದ್ದಾನೆ. ಕಾರ್ಟರ್, CIA ಯಾಕೆ ನಿನ್ ಜೊತೆ ಡೀಲ್ ಮಾಡ್ಕೊಳ್ಳೇಬೇಕು ಅನ್ಕೊಂಡಿದ್ದು? ಏನಂದ್ರಿ? ಅವ್ರಿಗೆ ನಿನ್ ಸೈಲೆನ್ಸ್ ಯಾಕೆ ಅಷ್ಟೊಂದು ವ್ಯಾಲ್ಯೂಯೇಬಲ್ ಅನ್ನಿಸ್ತು? ನನ್ ಜೊತೆ ಅವರು ಮುಂಚೆನೆ ಡೀಲ್ ಮಾಡಿದ್ರು ಅನ್ನೋದು ಗೊತ್ತಾಗಬಾರ್ದು ಅನ್ನೋದು ಅವ್ರ ಉದ್ದೇಶ. ಸಸ್ಪೆಕ್ಟ್ ಈಗ ಎಲ್ಲಿದ್ದಾರೆ ಅಂತ ಗೊತ್ತಾಗಿದೆ. ಕೋಆರ್ಡಿನೇಟ್ಸ್ ನಾನು ನಿಮಗೆ ಕಳಿಸ್ತೀನಿ. ಆದಷ್ಟು ಬೇಗ ಅಲ್ಲಿಗೆ ನಿಮ್ ಟೀಮ್ ಜೊತೆ ಆಂಬ್ಯುಲೆನ್ಸ್ ನ ಕರ್ಕೊಂಡು ಹೋಗಿ. ಬಿಲ್ಡಿಂಗ್ ಮಾಲೀಕರು ಹಾನಿಗೊಳಗಾಗಿದ್ದಾರೆ. ನನ್ ಟೀಮ್ ಹೋಯ್ತು, ಸತ್ತೋಗ್ಬಿಟ್ರು. ಪೊಲೀಸರು, ಟೆಕ್ನಿಷಿಯನ್ಸು ಎಲ್ರೂ ಸತ್ತೋಗ್ಬಿಟ್ರು. ನಮ್ಮನ್ನ ನೀನು ಕಳ್ಸ್ಕೊಟ್ ಜಾಗ ಒಂದು ಟ್ರ್ಯಾಪ್ ಆಗಿತ್ತು. ನಂಗೆ ಗೊತ್ತಿರ್ಲಿಲ್ಲ. ನಾನಿವಾಗ ರಿಗ್ರೆಟ್ ಮಾಡೋದು ಏನು ಅಂದ್ರೆ ನಾನು ನಿನ್ನ ಬೇಗ ಕೊಲ್ದೇ ಇದ್ದಿದ್ದು. ಕಾರ್ಟರ್, ಹೇಳು. ಇದಿಲ್ಲಿಗೆ ಮುಗ್ದಿಲ್ಲ. ಬಿಲ್ಡಿಂಗ್ ಪ್ರಕರಣದ ಜಾಗಕ್ಕೆ ಬಂದ ರಕ್ಷಣಾ ದಳವನ್ನ ಸ್ಥಳದಲ್ಲೇ ಹತ್ಯೆ ಮಾಡಲಾಗಿದೆ ಎಂದು ವರದಿಯಾಗಿದೆ. FBI ಇದಕ್ಕೆಲ್ಲ ಒಂದು ಅಂತ್ಯ ಹಾಡೇ ಹಾಡ್ತೀನಿ. ಅವರನ್ನು ಸುರಕ್ಷಿತವಾಗಿ ಕಾಪಾಡುತ್ತೇವೆಂದು ಭರವಸೆ ನೀಡಿದ್ದಾರೆ. ನಿಮ್ಮ ಪಾಪದ ಕೂಡ ತುಂಬ ಹೋಗಿದೆ. ನನ್ನ ದೇಶ ನನ್ನ ಕಿಲಿ ಮುಟ್ಟಕ್ಕೂ ಆಗಲ್ಲ. ಹುಡುಕುವುದು ಅಷ್ಟು ಸುಲಭವಲ್ಲ ಎಂದು ನನ್ನ ಜನರನ್ನೇ ಕೊಲ್ಲಬಹುದು ಅಂತ ಅನ್ಕೊಂಡಿದ್ದೀರಾ? ಸಾಧ್ಯ ಇಲ್ಲ. ನನ್ನ ಜನ ನನ್ನ ಹುಡುಕ್ತಾರೆ. ನಾವು ನೆಗೋಷಿಯೇಟ್ ಮಾಡ್ಕೊಳ್ಳಲ್ಲ. ನಾವು ಟೆರರಿಸ್ಟ್ಗಳ ಜೊತೆ ನೆಗೋಷಿಯೇಟ್ ಮಾಡ್ಕೊಳ್ಳಲ್ಲ. ಇದು ಖಂಡಿತ ನೆಗೋಸಿಯೇಷನ್ ಅಲ್ಲ ಅಲ್ವಾ ಮಿಸ್ಟರ್ ಪ್ರೆಸಿಡೆಂಟ್? ದೇಶಾದ್ಯಂತ ನ್ಯೂಸ್ ಸಂಸ್ಥೆಗಳಿಗೆ ಬ್ಯಾಂಕಿಂಗ್ ಇನ್ಫಾರ್ಮೇಶನ್ ರವಾನೆಯಾಗಿದೆ. ಈ ಬ್ಯಾಂಕಿಂಗ್ ಇನ್ಫಾರ್ಮೇಶನ್ ಹೊಸದಾಗಿ ಸ್ಥಾಪಿತವಾಗಿರುವ ಅಲ್ಫಹಾದ್ ಎಂಬ ಉಗ್ರಗಾಮಿ ಸಂಘಕ್ಕೆ ಸಂಬಂಧಿಸಿದೆ. ಅಲ್ಫಹಾದ್ ಅವರ ಎಲ್ಲ ಟ್ರಾನ್ಸಾಕ್ಷನ್ ಮಾಹಿತಿ ಇಲ್ಲೇ ಇದೆ ನೋಡು. ಸ್ವಿಸ್ ಬ್ಯಾಂಕ್ ಅಕೌಂಟ್ ನಲ್ಲಿದೆ. ಮೀಡಿಯಾಗೆ ಇದ್ರ ಬಗ್ಗೆ ಇಷ್ಟು ಬೇಗ ಹೇಗೆ ಗೊತ್ತಾಯ್ತು?
ಬ್ಯಾಂಕರ್ ಮಾಡಿರೋದು. ನಿಧನಗೊಂಡಿರುವ ಆರ್ಟ್ ಬಾಯ್ಡ್ ಎಂಬ ಬ್ಯಾಂಕರ್ ಅವರಿಂದ ಈ ಮಾಹಿತಿ ನಮಗೆ ದೊರಕಿದೆ. ಉಗ್ರಗಾಮಿ ಚಟುವಟಿಕೆಯನ್ನು ಬಹಿರಂಗಪಡಿಸಬೇಕೆಂಬ ಉದ್ದೇಶದಿಂದ ಮಾಹಿತಿ ಕಳಿಸಿದ್ದೇನೆಂದು ತನ್ನ ಪತ್ರದಲ್ಲಿ ಹೇಳಿಕೊಂಡಿದ್ದಾರೆ. 6 ಜನ ಕಳಿಸಿದ್ಯಲ್ಲ ಅವ್ರ ಮೇಲೆ. ಆರ್ಟ್ ಬಾಯ್ಡ್ ಅವರ ಮನೆ ರಕ್ತದ ಮಡುವಿನಲ್ಲಿ ಮುಳುಗಿ ಹೋಗಿದೆ. ಆಲ್ ಫಹಾದ್ ನ ಉಗ್ರಗಾಮಿಗಳ ಹೆಣಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿವೆ. ಆರ್ಟ್ ಬಾಯ್ಡ್ ಮಾಹಿತಿ ಬಿಡುಗಡೆ ಮಾಡುವುದನ್ನು ತಡೆಯಲು ಇವರನ್ನು ಕಳುಹಿಸಲಾಗಿತ್ತು. ಆದ್ರೆ ನಮಗೆ ಕಳಿಸ್ಕೊಟ್ಟಿಲ್ಲ. ಎಲ್ಲಾನು ಇದ್ರಲ್ಲೇ ಇದೆ ಅನ್ಸುತ್ತೆ. ಇದೇನಿದು? 2 ಮಿಲಿಯನ್ ಇನ್ಫಾರ್ಮೇಶನ್ ಇಲ್ಲ. ಮತ್ತೆ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಯಾವುದೋ ಬೇರೆ ದೇಶ, ಕಜಕಿಸ್ತಾನ್. ತುಂಬಾನೇ ಸುತ್ತಿ ಬಳಸಿ ಬರ್ತಾ ಇದೆ. ಕ್ಯಾಸ್ಪಿಯನ್ ಇಂದ ಇರಾನ್ಗೆ, ಅಲ್ಲಿಂದ ಅಟ್ಲಾಂಟಿಕ್ ಹೋಗಿದೆ. 1-2 ತಿಂಗಳು ಸೌತ್ ಅಮೆರಿಕಾದಲ್ಲೂ ಇದೆ. ಟ್ರಾಫಿಕಿಂಗ್ ರೋಡ್ಸ್ ಬಳಸ್ತಾ ಇದ್ದಾರೆ. ಏನಕ್ಕೆ? ಮಿಕೇಲ್ ರಾಜನೋವ್ ಬಗ್ಗೆ ನನಗೇನಾದರೂ ಇನ್ಫಾರ್ಮೇಶನ್ ಕೊಡಿ. ಕಾರ್ಟರ್, ನೀನ್ ಕೊಟ್ಟ ಹೆಸರು ಸ್ವಿಸ್ ಬ್ಯಾಂಕ್ ಅಕೌಂಟ್ ಜೊತೆ ಮ್ಯಾಚ್ ಆಗ್ತಿದೆ. ರಾಜನೋವ್ ಟ್ರಾನ್ಸಾಕ್ಷನ್ ಇಂದ ಇನ್ನೊಂದು ಲೀಡ್ ಸಿಕ್ಕಿದೆ. ಹೈಡ್ ಪಾರ್ಕ್ ನಲ್ಲಿರೋ ಇಂಡಸ್ಟ್ರಿಯಲ್ ಬಿಲ್ಡಿಂಗ್. ರೇಡ್ಗೆ ನಾನು ನಿನ್ಗೆ ಇನ್ನೊಂದು ಟ್ಯಾಕ್ಟಿಕಲ್ ಯೂನಿಟ್ ಕಳಿಸ್ಕೊಡ್ತಾ ಇದ್ದೀನಿ. ಬೇನಿಂಗ್ ರಾಜನೋವ್ ಕಂಟ್ರಿ ಒಳಗೆ ವೆಪನ್ಸ್ ನ ತರಿಸ್ಕೊಂಡಿದ್ದಾನೆ ಅಂತ ಕಾಣುತ್ತೆ. ತನಿಖೆ ಮತ್ತಷ್ಟು ಮುಂದೆ ನಡೆದಂತೆ ನಮಗೆ ಹೆಚ್ಚಾಗಿ ಕಾಡುತ್ತಿರುವ ಪ್ರಶ್ನೆ ಎಂದರೆ, ನಮಗೆ ದೊರಕಿರುವ ಬ್ಯಾಂಕ್ ಅಕೌಂಟ್ ಈ ಉಗ್ರಗಾಮಿ ಮಿಕೇಲ್ ರೆಜನಾವ್ ಮತ್ತು ಅವರ ಸಂಘದ ಬಗ್ಗೆ ಏನನ್ನು ಹೇಳುತ್ತದೆ, ಏನು ಮಾಹಿತಿ ಕೊಡುತ್ತದೆಂದು ಕುತೂಹಲ ಮೂಡಿಸಿದೆ. ಫೈನಾನ್ಷಿಯಲ್ ಎಕ್ಸ್ಪರ್ಟ್ಸ್ ಮತ್ತು ಜರ್ನಲಿಸ್ಟ್ಸ್ ಇದರ ಜಾಡನ್ನು ಹಿಡಿದು ಹೋಗುತ್ತಿದ್ದಾರೆ. ಈ ಅವಕಾಶ ಕಳ್ಕೊಳಕ್ಕಾಗಲ್ಲ. ಎಲ್ಲರೂ ಅವನ್ನ ಅಟ್ಟಿಸ್ಕೊಂಡು ಹೋಗೋಕ್ಕೂ ಮುಂಚೆ ನೀನವನ ಜಾಗಕ್ಕೆ ಹೋಗ್ಲೇಬೇಕು. ಮಿಕೇಲ್ ರೆಜನಾವ್ ಅನ್ನು ಬಂಧಿಸುವ ಒತ್ತಡ ಕ್ಷಣ ಕ್ಷಣವೂ ಹೆಚ್ಚಾಗುತ್ತಿದೆ. ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸುತ್ತಿರುವ ಈತನಿಗೆ ಆರ್ಥಿಕ ನೆರವು ನೀಡುತ್ತಿರುವುದು ಯಾರು ಎನ್ನುವುದೇ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ರಾಜನೋವ್, ನೀನು ನನ್ನ ಜೊತೆ ಬರಬೇಕು. ಎಲ್ರಿಗೂ ಸತ್ಯ ಹೇಳಬೇಕು. ಇದೊಂದು ಟ್ರ್ಯಾಪ್. ಹಲೋ ಧೈರ್ಯವಂತ ಅಮೆರಿಕನ್. ಕಳೆದ 24 ಗಂಟೆಗಳಿಂದ ನೀನು ನರಕ ಯಾತನೆ ಪಡ್ತಾದೀಯ ಅಂತ ನನಗೆ ಗೊತ್ತು. ಇದು ಇಲ್ಲಿಗೆ ಮುಗಿಯಲ್ಲ. ನೀನು ಇಲ್ಲಿಗೆ ನ್ಯಾಯದ ಹೆಸರಲ್ಲಿ ಬಂದಿದೀಯ. ಆದ್ರೆ ಒಂದ್ ಹೇಳ್ತೀನಿ, ನೀನು ಇಲ್ಲಿಗೆ ಬಂದಿರೋದೆ ನನ್ನಿಂದ. ಬ್ಲೂ ಪ್ರಿಂಟ್ ಸಿಕ್ಕಿದೆ. ನೀನಿವಾಗಿರೋ ಜಾಗ ಈ ಪ್ರಪಂಚಕ್ಕೆ ಹೊಸ ಸ್ವಾತಂತ್ರ್ಯನ ತಂದ್ಕೊಡ್ಬಹುದು. ಕಳೆದ 2 ಶತಮಾನಗಳಿಂದ ಪ್ರೆಸಿಡೆಂಟ್ ಕೈಲಿರೋ ಪವರ್ನ ಇಡೀ ಪ್ರಪಂಚ ಪೂಜೆ ಮಾಡ್ಕೊಂಡು ಬಂದಿದೆ. ಇವತ್ತು ನಾನು ನಿನಗೆ ಪ್ರಾಯಶ್ಚಿತ ಮಾಡ್ಕೊಳ್ಳೋ ಒಂದು ಅವಕಾಶನ ಕೊಡ್ತಾ ಇದ್ದೀನಿ. ನಿನ್ನ ಮುಂದೆ ಇರೋ ಆ ಡಿವೈಸ್ 1000 ಕಿಲೋಮೀಟರ್ಸ್ ದಾಟ್ಕೊಂಡು ನಿಮ್ ಜೊತೆ ಇರೋದಕ್ಕೆ ಅಂತ ಬಂದಿದೆ. ಇದೊಂದು ವೆಪನ್ ನಿಂದ ಇಡೀ ದೇಶನೇ ನಾಶ ಮಾಡುವಂತ ಶಕ್ತಿ ಇದೆ. ಇದಕ್ಕೆ ನಾನು ಇಟ್ಟಿರೋ ಹೆಸರು ಅಂದ್ರೆ ಸೂಟ್ ಕೇಸ್.
ಬ್ಲೂ ಕೋಡ್. ಆತಂಕವಾದ ಅನ್ನೋದು ಮಾನವ ಇತಿಹಾಸದಲ್ಲೇ ಒಂದು ದೊಡ್ಡ ಕಪ್ಪು ಕಳಂಕ. ಇದನ್ನ ಯಾರು ಯಾವತ್ತೂ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಪ್ರಜಾಪ್ರಭುತ್ವದ ನಿಜವಾದ ಅರ್ಥ ಏನು ಅಂತ ನೀನಿವತ್ತು ನೋಡ್ತೀಯ. ನಿನ್ನ ಎದುರಿಗಿರೋ ಟೈಮರ್ನಲ್ಲಿ ನೀನು ನಿರ್ಧಾರ ತಗೊಳ್ಳೋಷ್ಟು ಸಮಯ ಪ್ರೋಗ್ರಾಮ್ ಆಗಿದೆ. ಈ ಡಿವೈಸ್ ಓಡೋದು ಬ್ಯಾಟ್ರಿಯಿಂದಲ್ಲ, ಆದ್ರೆ ಇದಕ್ಕೆ ಬ್ಯಾಟ್ರಿ ಅಂದ್ರೆ ನಿನ್ ಮುಂದೆ ಇರುವಂತ ಪ್ರೆಸಿಡೆಂಟ್ನ ಹಾರ್ಟ್ ಬೀಟ್ ಇಂದ. ಅವನ ಹೃದಯ ಎಷ್ಟು ಹೊತ್ತು ಬಡಿತಾನೆ ಇರುತ್ತೋ ಟೈಮರ್ಗೆ ಮತ್ತಷ್ಟು ಪವರ್ ಸಿಗ್ತಾ ಹೋಗುತ್ತೆ. ಝೀರೋಗೆ ನೀವು ಏನಾದ್ರೂ ಪ್ರೆಸಿಡೆಂಟ್ನ ಡಿವೈಸ್ ಇಂದ ಬೇರ್ಪಡಿಸೋದಕ್ಕೆ ಪ್ರಯತ್ನ ಪಟ್ರೆ ಬಾಂಬ್ ತಕ್ಷಣ ಡೆಟೋನೇಟ್ ಆಗುತ್ತೆ. ಆಟ ತುಂಬಾ ಸಿಂಪಲ್. ಪ್ರೆಸಿಡೆಂಟ್ನ ಉಳಿಸು ಇಲ್ಲ ದೇಶನ ಉಳಿಸು. ಏನ್ ನಡೀತಾ ಇದೆ ಇಲ್ಲಿ? ಖಂಡಿತ ನಮ್ಮವರು ಅವನ್ನ ಸುಮ್ಮನೆ ಬಿಡೋದಿಲ್ಲ. ಶಿಕ್ಷೆ ಆಗೇ ಆಗುತ್ತೆ. ನೀನು ಆಲ್ಫಾ ಹಾತ್ ಕಡೆಯವನು ಅಂತ ಅನ್ಕೊಂಡಿದ್ದೆ. ಇಲ್ಲ ಸರ್, ನಾನು ನಿಮ್ಮವನೇ. ಸದ್ಯ ಒಳ್ಳೇದಾಯ್ತು. ಏನೂ ಇಲ್ಲ. FBI, CIA, ಇಂಟರ್ಪೋಲ್ ಇಂದನೂ ಇಲ್ಲ. FSBದು ಸರ್ವರ್ ಡೌನ್ ಆಗಿದೆ. ಅವನು ರಷ್ಯನ್ನ ಮಿಕೇಲೆಸ್ ರಾಸ್ನೋಫ್ ಅಂತ. ಹುಟ್ಟಿದ್ದು ಮಾರ್ಚ್ 1985 ಮತ್ತೆ ಹುಟ್ಟಿದ್ದು ಚೆಚೆನ್ ರಿಪಬ್ಲಿಕ್ನಲ್ಲಿ. ಟೆರರಿಸ್ಟ್ ಕ್ಯಾಂಪ್ ಮೇಲಾದ ಡ್ರೋನ್ ಅಟ್ಯಾಕ್ ಇಂದ ಮುಖ ಎಲ್ಲ ಸುಟ್ಟೋಗಿದೆ. ಅದನ್ನ ಸರಿ ಮಾಡಕ್ಕಾಗದೆ ಮಾಸ್ಕ್ ನ ಹಾಕೋತಾ ಇದ್ದಾನೆ. IAPB ಜೊತೆ ಕೆಲಸ ಮಾಡಿದ್ದಕ್ಕೆ ಇವಂದು ಸ್ವಲ್ಪ ಮಾಹಿತಿ ಸಿಗ್ತಾ ಇದೆ ಅಷ್ಟೇನೆ. ಹಾಗಾದ್ರೆ ಆಲ್ಫಾ ಹಾತ್ ಚೆಚೆನ್? ಹೌದು, ನಿಜಾನೇ. IAPB ಅಲ್ ಖೈದಾ ಇಂದ. ನೀವ್ ಹೇಳಿದ್ದು ಚೆಚೆನ್ ಅಂತ ಅನ್ಕೊಂಡ್ಬಿಟ್ಟೆ ನಾನು. 2000 ಇವನು ರಷ್ಯಾ ಬಿಟ್ಟು ಹೊರಗಡೆ ಬಂದ್ಬಿಟ್ಟ. ಮತ್ತೆ ಮಿಡಲ್ ಈಸ್ಟ್ ಅಲ್ಲಿ ಸುಮಾರು 7 ವರ್ಷನ ಕಳೆದಿದ್ದಾನೆ. ಅಲ್ ಖೈದಾ ಮುಖ್ಯಸ್ಥರ ಜೊತೆ ಕೆಲಸ ಮಾಡ್ತಿದ್ದ. ಯಾರು? ಒಸಾಮಾ ಬಿನ್ ಲ್ಯಾಡೆನ್. ಅವ್ರು ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾರೆ, ಏನ್ ಮಾಡ್ತಾರೆ ಅಂತ ಅವ್ರೇನಾದ್ರೂ ಹೇಳಿದ್ದು ನಿಮ್ಗೆ ಜ್ಞಾಪಕ ಇದೆಯಾ? ಹೇಳಿ. ಇಲ್ಲ. ಅವ್ರ ಲೊಕೇಶನ್ ನ ಕಂಡು ಹಿಡಿಯೋದಿಕ್ಕೆ ನಿಮ್ ಹತ್ರ ಏನಾದ್ರೂ ಕ್ಲೂ ಇದೆಯಾ? ಪ್ಲೀಸ್ ಹೇಳಿ. ಇಲ್ಲ. ನಾನು ಸೀಕ್ರೆಟ್ ಸರ್ವಿಸ್ಗೆ ಕಾಲ್ ಮಾಡಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್, ನೀವು ನನ್ನ ಕಾರಲ್ಲಿ ಬರ್ತಾ ಇರೋದು ಯಾರಿಗೂ ಗೊತ್ತಾಗಬಾರ್ದು. ಗೊತ್ತಾದ್ರೆ ಕಷ್ಟ. ಹಲೋ ಧೈರ್ಯವಂತ ಅಮೆರಿಕನ್. ಗಾಡಿ ನಿಲ್ಸು, ನಾನು ಹೋಗ್ಬೇಕು. ಇದೀಗ ಬಂದ ಸುದ್ದಿ. ಅಲ್ ಫಹಾದ್ ಸಂಘದ ನಾಯಕ ಮಿಖೈಲ್ ರಜನೋವ್ ಪ್ರೆಸಿಡೆಂಟ್ ಅವರ ದೇಹದಲ್ಲಿ ಬಾಂಬ್ ಅಳವಡಿಸಿದ್ದಾನೆಂದು ತಿಳಿದು ಬಂದಿದೆ. ಪ್ರೆಸಿಡೆಂಟ್ ಅವರ ಹಾರ್ಟ್ ಬೀಟ್ ಇಂದಾನೇ ಈ ಡಿವೈಸ್ ನಡೆಯುತ್ತಿದೆ ಎಂದು ಡಿಆಕ್ಟಿವೇಟ್ ಮಾಡಲು ಉಳಿದಿರುವ ಏಕೈಕ ದಾರಿ ಎಂದರೆ ಪ್ರೆಸಿಡೆಂಟ್ ಅವರನ್ನು ನಿರ್ಜೀವಗೊಳಿಸುವುದು. ಆಟ ತುಂಬಾ ಸಿಂಪಲ್. ಪ್ರೆಸಿಡೆಂಟ್ ನ ಉಳಿಸು ಇಲ್ಲ ದೇಶನ ಉಳಿಸು. ಓಕೆ, ರಾಯನ್ ಬಗ್ಗೆ ಇವಾಗಿನ್ನೂ ಮಾಹಿತಿ ಬಂದಿದೆ. ಪೆಟ್ರೋಲ್ ಬಂಕಲ್ಲಿ ಅವನ ನೋಡಿದ್ರಂತೆ. ಅವನ ಜೊತೆಗೆ ಪ್ರೆಸಿಡೆಂಟ್ ಕೂಡ ಇದ್ರಂತೆ.
ಪ್ರೆಸಿಡೆಂಟ್ ನನ್ನ ಜೊತೆ ಇದ್ದಾರೆ. ಸೆಕ್ಯೂರಿಟಿ ಕ್ಯಾಮ್ರಾದಲ್ಲಿ ಗೊತ್ತಾಯ್ತು ಕರ್ಕೊಂಡೋಗಿದ್ದು. ಹೆದರ್ಕೋಬೇಡಿ, ಆರಾಮಾಗಿದ್ದಾರೆ. ಅದ್ ನಿಜಾನಾ? ಹೌದು, ಹಾಗೆ ಅನ್ಸುತ್ತೆ. ನೋಡಿ, ಇನ್ನೂ ಬೇರೆ ವಿಷಯನೂ ಇದೆ. ಮೀಡಿಯಾದವ್ರಿಗೆ ಬ್ಯಾಂಕರ್ಸ್ ಅಕೌಂಟ್ ಡೀಟೇಲ್ಸ್ನ ಲೀಕ್ ಮಾಡಿಲ್ಲ, ರ್ಯಾಸನ್ ಆಫ್ ಮಾಡಿದ್ದು. ಏನು? ಯಾಕೆ ಅಂತ ನನಗೆ ಗೊತ್ತಿಲ್ಲ, ಆದ್ರೆ ಅವ್ನ ಫಿನಾನ್ಸ್ನ ಜನ ನೋಡ್ಲಿ ಅಂತ ಹೀಗೆ ಮಾಡಿರ್ಬೋದು. ನೋಡಿ, ಇವ್ನ ಆಟ ಇಲ್ಲಿಗೆ ಮುಗಿತಾ ಇಲ್ಲ. ನಾನು ಪ್ರೆಸಿಡೆಂಟ್ ಜೊತೆ ಮಾತಾಡಬೇಕು. ಸರ್, ನಾನು ಸ್ಪೆಷಲ್ ಏಜೆಂಟ್ ರಾನ್ ಕಾರ್ಟರ್. ಕ್ಲಾಕಲ್ಲಿ ಇನ್ನೂ ಟೈಮ್ ಎಷ್ಟು ಉಳಿದಿದೆ? ಸುಮಾರು 1.5 ಗಂಟೆ. ಓಕೆ ಸರ್, ನಾವು ಇವಾಗ ಮಾತಾಡ್ತಿರೋದು ರೆಕಾರ್ಡ್ ಆಗ್ತಾ ಇದೆ. ನೀವು ನಮಗೆ ಲೊಕೇಶನ್ ಹೇಳಿ ಸಾಕು, ನಾವು ಟೀಮ್ ಕಳಿಸ್ತೀವಿ. ನಾವು ಈಗ ತಾನೇ ಯೆಲ್ಲೋ ಬೆಲ್ಟಿಂದ ಆಚೆ ಬಂದಿದ್ದೀವಿ. ಅದು ಬಂದು ಆ ಫೋನ್ನ ಈಗಲೇ ಟ್ರ್ಯಾಕ್ ಮಾಡಿ. ಅವ್ರು ಈ ಗಾಡಿನ ಕಂಡಿಡಿತಾರೆ. ನ್ಯೂಯಾರ್ಕ್ಗೆ ನಾನು ಕರ್ಕೊಂಡು ಹೋಗ್ತೀನಿ. ನೀವು ನನ್ನನ್ನು ಮಾತ್ರ ನಂಬೋದಿಕ್ಕಾಗೋದು. ಮೈಕೆಲ್ ರೆಜನಾಫ್ ನಾಗರಿಕರನ್ನು ದಂಗೆ ಏಳಲು ಪ್ರೇರೇಪಿಸುತ್ತಿದ್ದಾನೆ, ಆದರೆ ಶಾಂತಿ ಕಾಪಾಡಿಕೊಳ್ಳಲು ಅಧಿಕಾರಿಗಳು ಕೋರುತ್ತಿದ್ದಾರೆ. ರೆಜನಾಫ್ ಮಾತುಗಳನ್ನು ತಿರಸ್ಕರಿಸಿ ಏನ್ ನಡೀತಾ ಇದೆ? ಕೋಟ್ಯಂತರ ಜನರ ಪ್ರಾಣವನ್ನು ಉಳಿಸುವುದಕ್ಕೆ ಪ್ರೆಸಿಡೆಂಟ್ ಅವರನ್ನು ಕೊಲ್ಲುವುದು ನ್ಯಾಯಸಮ್ಮತವೇ ಎನ್ನುವುದೇ ಪ್ರಶ್ನೆ. ಇದೇ ಯಕ್ಷ ಪ್ರಶ್ನೆ. ನ್ಯೂಕ್ಲಿಯರ್ ದಾಳಿ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ತಕ್ಷಣ ಆಕ್ಷನ್ ತಗೋಬೇಕು ಅಂತ ಅಮೆರಿಕನ್ಸ್ ಕೇಳ್ತಾರೆ. ಪ್ರೆಸಿಡೆಂಟ್ ಅಂದ್ರೆ ನಮ್ ದೇಶದ ನಾಯಕ, ಅವರ ಇದಕ್ಕೆಲ್ಲ ಜವಾಬ್ದಾರಿನ ತಗೋಬೇಕು. ಸಾಯಿಲಿ ಬಿಡಿ, ಬಾಂಬ್ ಹಾಕಿ. ಹೋಗಿ ಸುಮ್ನೆ ಸಾಯಿ ಗುರು. ಅವನು ಬ್ಲ್ಯಾಕ್ ಮೇಲ್ ಮಾಡ್ಬೋದು ಅನ್ಸತ್ತಾ ಪ್ರೆಸಿಡೆಂಟ್ನ ಇಟ್ಕೊಂಡು? ಏನಕ್ಕೆ? ಇಮ್ಯುನಿಟಿ. ಈಗ ವೆಸ್ಟ್ ಕಡೆಗೆ ಹೋಗ್ತಾ ಇದ್ದಾರೆ. 376 ಮಾರ್ಕರ್ 15 ನಲ್ಲಿ. ಸರಿ, ಯೂನಿಟ್ ರೆಡಿನಾ? ಸರ್. ಪ್ರೆಸಿಡೆಂಟ್ ಅಲ್ಲಿ ಲಾಕ್ ಆಗಿದ್ದಾರೆ. ದಾಳಿ ಮಾಡೋದಕ್ಕೆ ಆಥರೈಸೇಷನ್ ಇದೆಯಾ? ಏನಂದ್ರೆ? ಅರೆಸ್ಟ್ ಮಾಡೋದಿಲ್ಲ, ಕೊಂದು ಹಾಕೋದಷ್ಟೇನೆ. ಅವರು ಯುನೈಟೆಡ್ ಸ್ಟೇಟ್ ಪ್ರೆಸಿಡೆಂಟ್ ಸರ್ಜೆಂಟ್. ಈಗ ಬದಲಾಗಿದೆ. ಕಮ್ ಅಗೈನ್. ಅವರನ್ನ ಪ್ರೆಸಿಡೆಂಟ್ ಸ್ಥಾನದಿಂದ ಎಲ್ಲರೂ ಇಳಿಸಾಗಿದೆ. ನೀವಿದನ್ನ ನಿಲ್ಲಿಸಬೇಕು. ಕಾಂಗ್ರೆಸ್ ಆಗಲೇ ಡಿಸೈಡ್ ಮಾಡಾಗಿದೆ. ಅವರು ಯುನೈಟೆಡ್ ಸ್ಟೇಟ್ಸ್ ಪ್ರೆಸಿಡೆಂಟ್. ಆದ್ರೆ ನ್ಯೂಕ್ಲಿಯರ್ ಬಾಂಬ್ ಕೂಡ ಇದೆ. ಪ್ರೆಸಿಡೆಂಟ್ ಲಭ್ಯ ಇಲ್ಲ ಅಂದಾಗ ವೈಸ್ ಪ್ರೆಸಿಡೆಂಟ್ ಅವನ ಸ್ಥಾನ ತಗೋಬಹುದು ಅಂತ ಕಾನ್ಸ್ಟಿಟ್ಯೂಷನ್ ಅಲ್ಲೇನೆ ಉಲ್ಲೇಖ ಇದೆ. ರ್ಯಾಸನ್ ಆಫ್ ಬಾಂಬ್ ಬಗ್ಗೆ ನಿಜ ಹೇಳ್ತಿದ್ದಾನ ಅನ್ನೋದು ನಮಗೆ ಗೊತ್ತಿಲ್ಲ. ಆದ್ರೆ ಕಾಂಗ್ರೆಸ್ ಒಪ್ಪಿದೆ. ಸೊ ಏನು, ಅವ್ರ ರೋಡಲ್ಲೇ ಸತ್ತೋಗ್ಬೇಕಾ? ಕಾರ್ಟರ್ನ ಟ್ರೈನಿಂಗ್ ಕ್ಯಾಂಪ್ನಲ್ಲಿ ನೋಡಿದ್ದಾರೆ. ಇಲ್ಲ ಅಂದಿದ್ರೆ CIA ಅವನ ಜೊತೆ ಯಾಕೆ ಡೀಲ್ ಮಾಡೋದಕ್ಕೆ ಹೋಗ್ತಾ ಇತ್ತು? ನನಗೆ ಅರ್ಥ ಆಗ್ತಿಲ್ಲ. 2008 ಮರೀನ್ ಯೂನಿಟ್ ಇಂದ ಅವನು ಹೊರಟೋಗ್ತಾನೆ. ಮುಂದೆ ಒಂದಿನ ಅಲ್ ಖೈದಾ ಟ್ರೈನಿಂಗ್ ಕ್ಯಾಂಪ್ನಲ್ಲಿ ಅವನು ಕಾಣಿಸ್ಕೊಳ್ತಾನೆ. ಅರ್ಥ ಆಯ್ತಾ? ಹಾಗಾದ್ರೆ ಅವಾಗ ಯಾಕೆ ಪ್ರಾಸಿಕ್ಯೂಟ್ ಮಾಡಿಲ್ಲ? ಯಾಕಂದ್ರೆ ಟ್ರೈನಿಂಗ್ ಕ್ಯಾಂಪ್ನ ಲೊಕೇಶನ್ ಅವನು ಒಂದಿನ CIAಗೆ ಲೀಕ್ ಮಾಡ್ದ. ಇವನನ್ನ ಯಾರು ಕೂಡ ನಂಬಕ್ಕಾಗಲ್ಲ. ಅವನು ಯಾವಾಗ ಯಾರ ಕಡೆ ಬೇಕಾದ್ರೂ ವಾಲ್ಕೋತಾನೆ. ಪ್ಯಾನಿಂಗ್ಸ್, ಅವನು ಅವ್ರನ್ನಿನ್ನೂ ಕೊಂದಿಲ್ಲ.
ಅವನು ಆ ಕೆಲಸ ನಮಗೆ ಬಿಟ್ಬಿಟ್ಟಿದ್ದಾನೆ. ಅಂದ್ರೆ ಏನರ್ಥ? ಕಾರ್ಟರ್, ನಿನಗೆ ರೂಲ್ ಗೊತ್ತು. ಟೆರರಿಸ್ಟ್ ಜೊತೆಗೆ ನಾವು ನೆಗೋಷಿಯೇಟ್ ಮಾಡಲ್ಲ. I-376 ಪಾರ್ಕ್ವೇಯಿಂದ ನಾಗರಿಕರು ದೂರ ಇರಬೇಕು ಅಂತ ಇಲಾಖೆ ಆದೇಶ ಮಾಡಿದೆ. ಇನ್ನು ಸದ್ಯಕ್ಕೆ ಕಾರಣಗಳು ಸರಿಯಾಗಿ ತಿಳಿದು ಬಂದಿಲ್ಲ. ಮಿಲಿಟರಿ ಕಾರ್ಯಾಚರಣೆ ತೀಕ್ಷ್ಣವಾಗಿದ್ದು ನಾಗರಿಕರೆಲ್ಲರೂ ದೂರ ಇರಬೇಕಾಗಿ ವಿನಂತಿ. ಹುಷಾರಾಗಿ ಹೋಗು, ನಮ್ ಹಿಂದೆ ದೊಡ್ಡ ಹೆಲಿಕಾಪ್ಟರ್ ದಾಳಿ ಮಾಡೋದಕ್ಕೆ ಬರ್ತಾ ಇದೆ. ಬೇಗ ಹೋಗು. ಆ ಟೇಲರ್ ನ ವೆಹಿಕಲ್ ಕಾಣಿಸ್ತಾ ಇದೆ. ಕಾಪಿ. ಟೇಲರ್ ವೆಸ್ಟ್ 376 ಕಡೆ ಹೋಗ್ತಾ ಇದ್ದಾನೆ. ಐ ರಿಪೀಟ್ 376 ಕಡೆ ಹೋಗ್ತಾ ಇದ್ದಾನೆ. ಬೇಗ ಗಾಡಿ ಓಡಿಸು, ಬೇಗ ಓಡಿಸು. ಹೆದರ್ಕೋಬೇಡಿ. ಟಾರ್ಗೆಟ್ ಎಂಗೇಜ್. ಸಿಕ್ಕಿದ್ದಾಗೆ ಇಡೀ ಊರ್ನ ಖಾಲಿ ಮಾಡೋದು ಅಂದ್ರೆ ಏನ್ ಹುಡುಗಾಟದ ಮಾತು ಅನ್ಕೊಂಡಿದ್ದೀರಾ? ಆದ್ರೆ ವಿಧಿ ಇಲ್ಲ. ಈಗ ಈ ಜನರನ್ನ ಕಾಪಾಡ್ಲೇಬೇಕಲ್ಲ. ಬೇಗ ದಾರಿ ಬಿಡಿ. ಅಮೆರಿಕನ್ಸ್ ನಂಬಿಕೆ ಕಳ್ಕೊಂಡಿದಾರ ಅಥವಾ ಮನುಷ್ಯತ್ವನೇ ಮರ್ತು ಬಿಟ್ಟಿದಾರ? ಹಾಗಾದ್ರೆ ಪ್ರಾಣಕ್ಕೆ ಬೆಲೆನೇ ಇಲ್ವಾ? ಕೆಲವರು ಇದನ್ನ ಅಮಾನುಷ ಅಂತ ಇದ್ದಾರೆ, ಮತ್ತೆ ಕೆಲವರು ಇದನ್ನ ಅನಿವಾರ್ಯ ಅಂತ ಹೇಳ್ತಾ ಇದ್ದಾರೆ. ನನಗೆ ಹಾರ್ಟ್ ಅಟ್ಯಾಕ್ ಆಗೋಗುತ್ತೆ. ಲಕ್ಷಾಂತರ ಜನರ ಪ್ರಾಣವನ್ನು ಉಳಿಸೋದಕ್ಕೋಸ್ಕರ ಒಬ್ಬ ವ್ಯಕ್ತಿಯ ಪ್ರಾಣವನ್ನ ಬಲಿ ಕೊಡ್ತೀವಾ? ಬೇಗ ದಾರಿ ಬಿಡು. ತಪ್ಪಿಸ್ಕೊಳಕ್ಕಾಗಲ್ಲ. ಅವನ್ ಕಾಣಿಸ್ತಿದ್ದಾನೆ. ಡಿಫೆನ್ಸ್ ಅವರು ಹೀಗೆ ದಾಳಿ ಮಾಡ್ತಾ ಇರೋದು ಅನುಮಾನ ಬರ್ತಾ ಇದೆ. ಈ ರೀತಿ ದಾಳಿಯಿಂದ ಜನರ ಪ್ರಾಣಕ್ಕೆ ಅಪಾಯ ಆಗೋ ಸಾಧ್ಯತೆ ಇದೆ. ಈ ರೀತಿ ದಾಳಿಗೆ ಕಾರಣ ಏನು ಅಂತ ಜನಬಿಡ ಪ್ರದೇಶದಲ್ಲಿ ಈ ರೀತಿ ಹೆಲಿಕಾಪ್ಟರ್ ದಾಳಿ ಮಾಡ್ತಿರೋದ್ರಿಂದ ಜನರ ಪ್ರಾಣಕ್ಕೆ ಹಾಗೂ ಕಟ್ಟಡಗಳಿಗೆ ಅಪಾಯ ಇದೆ. ನನ್ ಮೇಲೆ ಅಟ್ಯಾಕ್ ನ ನಿಲ್ಸಿ. ರಾಯನ್, ನೀನು ಅವ್ರನ್ನ ಬಿಡಬೇಕು. ಅವ್ರನ್ನ ಸಾಯಿಸ್ತಾರೆ. ಅವ್ರಿನ್ನು ಪ್ರೆಸಿಡೆಂಟ್ ಆಗಿ ಉಳಿದಿಲ್ಲ. ಡಿಪಾರ್ಟ್ಮೆಂಟ್ ಅವರು ತಮ್ಮ ತಪ್ಪುಗಳನ್ನ ಮುಚ್ಕೊಳ್ಳೋಕೆ ಈ ತರ ಮಾಡ್ತಿರೋದು ಅಂತ ಗೊತ್ತಾಗ್ತಿಲ್ವಾ? ಅವರಿಗೆ ನ್ಯೂಕ್ಲಿಯರ್ ಬಾಂಬ್ ಅಟ್ಯಾಚ್ ಆಗಿದೆ. ಮತ್ತೆ ನಾವು ಈಗಲೂ ಅದನ್ನ ತಡಿಬಹುದು. ಮತ್ತೆ ಇವಾಗ ಇಡೀ ಗವರ್ನಮೆಂಟ್ ಅವ್ರ ತಲೆ ಕಾಯ್ತಾ ಇದೆ. ಅದಕ್ಕೇನೆ ನಾವಿದನ್ನ ಮಾಡ್ಲೇಬೇಕು. ಹಾಗಾದ್ರೆ ಅವ್ರನ್ನ ಹೆಲಿಕಾಪ್ಟರ್ ಅಲ್ಲಿ ಕರ್ಕೊಂಡ್ ಬರ್ಬೇಕು. ಹಾಗೆ ಮಾಡಬಾರ್ದು. ಅವ್ರನ್ನ ಹೆಲಿಕಾಪ್ಟರ್ ಹತ್ತಿದ್ವಿ ಅಂದ್ರೆ ಬಾಂಬ್ ಬ್ಲಾಸ್ಟ್ ಆಗತ್ತೆ. ರಾಜನ್ ಆಫ್ ಬಾಂಬ್ಗೆ GPS ನ್ಯಾವಿಗೇಷನ್ ನ ಇನ್ಸ್ಟಾಲ್ ಮಾಡಿದಾನೆ. ಬಚಾವ್ ಮಾಡಕ್ ಹೋದ್ರೆ ಬಾಂಬು ಬ್ಲಾಸ್ಟ್ ಆಗತ್ತೆ. ನಾವು ಊರಿಂದ ಆಚೆ ಹೋದ್ರೆ ಬ್ಲಾಸ್ಟ್ ಆಗತ್ತೆ. ಡಮಾರ್! ಸರಿ, ಸೇಫ್ ಹೌಸ್ ಬಗ್ಗೆ ನಾನು ಇನ್ಫಾರ್ಮೇಶನ್ ಕಳಿಸ್ತೀನಿ. ಜೊತೆಗೆ ಟೀಮ್ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಅವರನ್ನ ನೀನು ನಂಬೋದಾ? ಆ ಫೋನ್ನ ಬಿಸಾಕ್ಬಿಡು. ಡಿವೈಸ್ ನಿನ್ನ ನೋಡಿನೇ ಟ್ರ್ಯಾಕ್ ಮಾಡುತ್ತೆ.
ಅವನ್ ಕಾಣಿಸ್ತಿಲ್ಲ. ಎಲ್ಲ ರೆಡಿಯಾಗಿ ಇಟ್ಕೊಳ್ಳಿ, ಅವ್ರು ಇಲ್ಲಿ ಬಂದ್ಮೇಲೆ ತುಂಬಾ ಟೈಮ್ ಸಿಗೋಲ್ಲ. ಬನ್ನಿ ಹೋಗೋಣ, ನಮ್ಮ ಹತ್ರ ಜಾಸ್ತಿ ಸಮಯ ಇಲ್ಲ. ಮಿಸ್ಟರ್ ಪ್ರೆಸಿಡೆಂಟ್, ರ್ಯಾಸನ್ ಆಫ್ ಅಕೌಂಟ್ ಡೀಟೇಲ್ಸ್ನ ನೀವು ನೋಡಿದ್ರೆ ಒಳ್ಳೇದು. ನಾವಿರೋ ಜಾಗ ಬಿಟ್ಟು ಬೇರೆ ಯಾವ್ದಾದ್ರು ಜಾಗನ ತೋರಿಸೋ ಅಂತ ಟ್ರಾನ್ಸಾಕ್ಷನ್ ಅಲ್ಲಿ ಯಾವ್ದಾದ್ರು ಇದೆಯಾ ಅಂತ ನೋಡಿ. ಕ್ಯಾಶ್ ವಿತ್ಡ್ರಾಲ್, ವಿಡ್ರಾಲ್, ಕ್ಯಾಶ್ ಕ್ಯಾಶ್. ಬೇರೆ ಒಂದಷ್ಟು ಟ್ರಾನ್ಸಾಕ್ಷನ್ ಇದೆ ಹೊರತು ಇದೆಲ್ಲಾನು ಕ್ಯಾಶ್ ವಿಡ್ರಾಲ್ಸ್. ಫಂಡ್ ಮಾಡಿದವ್ರನ್ನ ನೋಡಿ. ಈಗ ಮೂಡಿರೋ ಪ್ರಶ್ನೆ ಏನಂದ್ರೆ ರೆಸೆನೋ ಯಾವ ರೀತಿ ಟೆರರಿಸ್ಟ್ ಆಗಿರ್ಬೋದು ಅನ್ನೋದು ಮತ್ತೆ ಅವನ ಸಂಘದ ಬಗ್ಗೆ ಏನ್ ಹೇಳುತ್ತೆ? ಇದರ ಪ್ರಕಾರ ಮೊದಲು ಡಿಪಾಸಿಟ್ ಆಗಿದ್ದು ಏಪ್ರಿಲ್ 2011ನಲ್ಲಿ. ಓ ವಾವ್, $25 million ಆವ್ಕೋ ಆಯಿಲ್ ಇಂದ. ಅದ್ರದ್ದು ಲೊಕೇಶನ್ ಹೇಳ್ತೀರಾ? ಇವರ ಹೆಡ್ ಆಫೀಸ್ ಬಂದು 332 5th Avenue ನಲ್ಲಿದೆ ಅಂತ ಹೇಳ್ತಿದೆ. ಅದೆಲ್ಲಿದೆ? ಗ್ರೌಂಡ್ 0ನಲ್ಲಿ. ಸ್ನೈಡರ್ ಬಿಲ್ಡಿಂಗಾ? 3rd ಫ್ಲೋರ್ನಲ್ಲಿ. ಅವ್ರ ಇನ್ವೆಸ್ಟರ್ಸ್ನ ಅವರೇ ಯಾಕೆ ಸಾಯಿಸ್ತಾರೆ? ಇದು ಶೆಲ್ ಕಂಪನಿ. ನಿಮ್ಗೆ ಗೊತ್ತು? ಅಡ್ವರ್ಟೈಸಿಂಗ್ಗೋಸ್ಕರ ಇನ್ವಾಯ್ಸ್ ಏನು ಜನರೇಟ್ ಮಾಡಿದಾರಲ್ಲ, ಅದು ಟ್ರೇಡ್ ಆಗಿದೆ ಅಂತ ವೆಬ್ಸೈಟ್ ನಲ್ಲಿ ಇದೆ. ಆದ್ರೆ ಆವ್ಕೋ ಆಯಿಲ್ ಬಗ್ಗೆ ಯಾವುದೇ ಲಿಸ್ಟಿಂಗ್ ನಲ್ಲೂ ಹೇಳಿಲ್ಲ. ಮೇಜರ್ ಟ್ರಾನ್ಸಾಕ್ಷನ್ ಎಲ್ಲ ಸ್ವಿಸ್ ಬ್ಯಾಂಕ್ ಅಕೌಂಟ್ ಇಂದಾನೆ ಆಗಿರೋದು. ನೋಡಿ ಇಲ್ಲಿ. DBA ಟ್ರ್ಯಾಕ್ ಮಾಡಬಹುದಾ? ಆದ್ರೆ ಹೆಸರು ಸಿಗ್ತಾ ಇಲ್ಲ. ಹೆಡ್ ಆಫೀಸ್ ಇಲ್ಲಿದೆ. ಪೇಪರ್ ವರ್ಕ್ ವರ್ಜಿನಿಯಾಲಿ ಫೈಲ್ ಆಗಿದೆ. ಎಲ್ಲಿ? ಲ್ಯಾಂಗ್ಲೈನ್ ಬರ್ತಾ ಇದೆ. ಬ್ಯಾನಿಂಗ್ ಅವರಿಗೆ ಕನೆಕ್ಟ್ ಮಾಡಿ. ಉಗ್ರಗಾಮಿ ಮಿಕೆಲ್ ರೆಸೆನೋವ್ ಬಿಡುಗಡೆ ಮಾಡಿದ ಬ್ಯಾಂಕ್ ಅಕೌಂಟ್ ಇನ್ಫಾರ್ಮೇಷನ್ ಆಧಾರದ ಮೇಲೆ ಯಾವ ಹೊಸ ಪ್ರಕರಣಗಳು ಹೊರಬರುತ್ತವೆ ಎಂದು ಕುತೂಹಲ ಮೂಡಿಸುತ್ತಿದೆ. ಅವ್ರು ಇಲ್ಲಿ ಬಂದ್ಮೇಲೆ ತುಂಬಾ ಟೈಮ್ ಸಿಗೋಲ್ಲ. ರೆಸೆನೋವ್ಗೆ ಯಾರು ಮತ್ತೆ ಯಾಕೆ ಫೈನಾನ್ಸ್ ಮಾಡ್ತಾ ಇದ್ದಾರೆ, ಇದಕ್ಕೆಲ್ಲ ಉತ್ತರ ಬೇರೆ ಎಲ್ಲೂ ಸಿಗೋದಿಲ್ಲ. ರೆಸೆನೋವ್ ಬಳಿ ಮಾತ್ರ ಸಿಗೋದು, ಅದೊಂದೇ ದಾರಿ. ಓಕೆ ಪ್ರೆಸಿಡೆಂಟ್ ಅವರೇ, ಸ್ವಲ್ಪ ಸಮಾಧಾನವಾಗಿರಿ. ನಾವೀಗ ಏನ್ ಮಾಡ್ತೀವಿ ಅಂದ್ರೆ ನಿಧಾನಕ್ಕೆ ವೈರ್ಗಳನ್ನ ಬಾಂಬ್ ಇಂದ ಡಿಸ್ಕನೆಕ್ಟ್ ಮಾಡ್ತೀವಿ. ಹಾಗೆ ಮಾಡ್ಬೇಕು ಅಂದ್ರೆ ಬಾಂಬ್ಗೆ ವೈರ್ ಹೇಗ್ ಕನೆಕ್ಟ್ ಆಗಿದೆ ಅಂತ ನೋಡ್ಬೇಕಾಗತ್ತೆ. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಬಾಂಬ್ ಬ್ಲಾಸ್ಟ್ ಆಗ್ಬಿಡತ್ತೆ. ನಮ್ಗೆ ಅಕೌಂಟ್ ಅಲ್ಲಿ ತುಂಬಾ ಆಳವಾಗಿರೋದೇನೋ ಸಿಕ್ಕಿದೆ, ಮತ್ತೆ ಅದರಿಂದ ತೊಂದರೆ ಆಗುತ್ತೆ. ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ, ತೊಂದರೆ ಆಗುತ್ತೆ. ಆ ಅಕೌಂಟ್ನ ನೀವು ಈಗಿಂದ ಈಗಲೇ ಐಸೋಲೇಟ್ ಮಾಡೋದು ಒಳ್ಳೇದು. ಮುಖ್ಯವಾದ ವಿಷಯ ಏನು ಅಂತಂದ್ರೆ ಈ ಬಾಂಬ್ ನಿಮ್ಮ ಹಾರ್ಟ್ಗೆ ಕನೆಕ್ಟ್ ಆಗಿದೆ. ಸೊ ನೀವು ಗಾಬರಿ ಪಟ್ಟಷ್ಟು ಆಯಿಲ್ ಕಂಪನಿ ಎಂದು ಗೊತ್ತಾಗಿದೆ. ಆವ್ಕೋ ಆಯಿಲ್. ನಾವು ಮತ್ತಷ್ಟು ತನಿಖೆ ಮಾಡಿದಾಗ ಮಲ್ಟಿಪಲ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಗಳಿಂದ ಖಾತ್ರಿ ಆಗಿರೋದು ಏನಂದ್ರೆ ಮಿಕೆಲ್ ರಾಜನೋಫ್ ನನ್ನು ಫಂಡ್ ಮಾಡ್ತಾ ಇರೋದು ಖುದ್ದು ಸೆಂಟ್ರಲ್ ಇಂಟೆಲಿಜೆನ್ಸ್ ಏಜೆನ್ಸಿ. ಈ ಟ್ರಾನ್ಸಾಕ್ಷನ್ ನಡೆದಿದೆ ಅಂತ ಎಕ್ಸ್ಪರ್ಟ್ ದೃಢೀಕರಿಸಿದ್ದಾರೆ. ಆದ್ರೆ CIA ಯಾಕೆ ಫಾರಿನ್ ಟೆರರಿಸ್ಟ್ಗೆ ಫಂಡ್ ಮಾಡಿದ್ದಾರೆ ಅಂತ ತಿಳಿದು ಬಂದಿಲ್ಲ. ನಿನ್ನೆ ಆದ ಟೆರರಿಸ್ಟ್ ಅಟ್ಯಾಕ್ಗೆ ಫಂಡ್ ಮಾಡಿರೋ CIA ಸೀನಿಯರ್ ಅಫಿಷಿಯಲ್ಸ್ ಮೇಲೆ ಜಸ್ಟಿಸ್ ಡಿಪಾರ್ಟ್ಮೆಂಟ್ ಚಾರ್ಜ್ ಶೀಟ್ ಹೊರಡಿಸಿದೆ. ಮುಂದೇನಾಗತ್ತೆ ಅಂತ ಕಾದ್ ನೋಡೋಣ. ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇರೋದು ಮಿಕೆಲ್ ರಾಜನೋಫ್ ನ ಸ್ವಿಸ್ ಬ್ಯಾಂಕ್ ಅಕೌಂಟ್. ಆವ್ಕೋ ಆಯಿಲ್ ಇಂದ ಇನಿಷಿಯಲ್ ಫಂಡಿಂಗ್ ಆಗಿರೋದನ್ನ ನೀವು ಮೇಲೆ ನೋಡಬಹುದು. ಅದು CIAಗೆ ಫ್ರೆಂಡ್ ಗ್ರೂಪ್ ಎಂದು ತಿಳಿದು ಬಂದಿದೆ. ಬ್ಯಾಂಕ್ ಅಕೌಂಟ್ ಎಕ್ಸ್ರೇ ಇವಾಗ ಟೈಮ್ ಇಲ್ಲ. CIA ಉಗ್ರಗಾಮಿಗಳಿಗೆ ಆರ್ಥಿಕ ನೆರವು ನೀಡುತ್ತಿತ್ತೆಂದು ಸುದ್ದಿ ಬಂದ ತಕ್ಷಣ ನಾಗರಿಕರು ದೇಶಾದ್ಯಂತ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಯಾಕೆ ಹೀಗೆಲ್ಲ ಮಾಡ್ತಾ ಇದ್ದೀರಾ? ಯಾಕೆ ಅಮಾಯಕರಿಗೆಲ್ಲ ತೊಂದರೆ ಕೊಡ್ತಾ ಇದ್ದೀರಾ? ನಮ್ಗೆ ಯಾಕೆ ದ್ರೋಹ ಮಾಡ್ತಾ ಇದ್ದೀರಾ?
ಈ ದೇಶದಲ್ಲಿ ನ್ಯಾಯ ಅನ್ನೋದೇ ಇಲ್ವಾ? ಏನ್ ನಡೀತಾ ಇದೆ ಇಲ್ಲಿ? ನಾವಂತೂ ಸುಮ್ಮನೆ ಇರೋದಿಲ್ಲ. ನಾವು ಹೋರಾಟ ಮಾಡೇ ಮಾಡ್ತೀವಿ. ನಾವು ಸುಮ್ಮನೆ ಇರೋದಿಲ್ಲ. ನಾವಿವಾಗ ಅಮೆರಿಕ ಎದ್ದು ನಿಲ್ಬೇಕು, ಪ್ರಶ್ನಿಸ್ಬೇಕು. ಇಲ್ಲ, ನಾವು ಸುಮ್ಮನೆ ಕೂರೋದಕ್ಕಾಗಲ್ಲ. ಅವನು ಅಕೌಂಟ್ ರಿಲೀಸ್ ಮಾಡಿರೋದು. ಹೋರಾಟ ಮಾಡ್ತಿದೀವಿ. ಮಾಡ್ತಾ ಇದ್ದೀರಾ? ಯಾಕೆ ಅಮಾಯಕರಿಗೆಲ್ಲ ತೊಂದರೆ ಕೊಡ್ತಾ ಇದ್ದೀರಾ? ನಮ್ಗೆ ಯಾಕೆ ದ್ರೋಹ ಮಾಡ್ತಾ ಇದ್ದೀರಾ? ನಾವೀಗ ಮೆಸೇಜ್ ಕಳಿಸೋ ಸಮಯ ಬಂದಿದೆ. ರಾಯನ್, ಏನ್ ಮಾಡ್ತಿದ್ಯಾ? ನಾವೀಗ್ಲೂ ರ್ಯಾಸನಫ್ನ ಹುಡುಕ್ಬೋದು. ಜೋ, ನೀನ್ ಸ್ವಲ್ಪ ಫಾಸ್ಟ್ ಆಗಿ ಕೆಲಸ ಮಾಡ್ಬೇಕಾಗತ್ತೆ. ಯಾಕೆ ಅಂತ ಅಂದ್ರೆ ನನಗೆ ಸ್ವಲ್ಪ ಸಮಯ ಬೇಕು. ನಾನ್ ನಿನಗೆ ಎಷ್ಟು ಬೇಕಾದ್ರೂ ಟೈಮ್ ಕೊಡ್ಬೋದು, ಆದ್ರೆ ಆ ಬಾಂಬ್ ನಿನ್ಗೆ ಯಾವುದೇ ಕಾರಣಕ್ಕೂ ಟೈಮ್ ಕೊಡೋದಿಲ್ಲ. ಅಕೌಂಟ್ ನಮಗೆ ಸೆಟ್ ಅಪ್ ಆಗಿತ್ತು, ಆಯ್ತಾ? ರಾಯನ್, ದೇಶ ನಾಶ ಆಗ್ತಾ ಇದೆ. ನಾವು ಕಂಡು ಹಿಡಿಲೇಬೇಕು. ಬನ್ನಿ, ಇಲ್ಲಿ ನೋಡಿ. ಅವರು ಫಸ್ಟ್ ವಿತ್ಡ್ರಾ ಮಾಡಿರೋದು UK-ನಲ್ಲಿ. ಇಲ್ಲಿ ನೋಡಿ, ಕ್ಯಾಶ್ ವಿತ್ಡ್ರಾಲ್ಸ್, ಹೀತ್ರೋ ಇಂಟರ್ನ್ಯಾಷನಲ್, ಎಲ್ಲ ಟ್ರಾನ್ಸಾಕ್ಷನ್ ಇಲ್ಲಿದೆ ನೋಡಿ. ಅಂದ್ರೆ ಅರ್ಥ? ಮನಿ ಲಾಂಡ್ರಿಂಗ್ ಆಗಿದೆ. ಅನ್ಯೂಶುವಲ್ ಟ್ರಾನ್ಸಾಕ್ಷನ್ಸ್, ಸಸ್ಪಿಷಿಯಸ್ ಟ್ರಾನ್ಸಾಕ್ಷನ್ಸ್ ನ ಹೈಡ್ ಮಾಡಕ್ ಒಬ್ರು ಬೇಕಿತ್ತು ಅವ್ರಿಗೆ. ಮನಿ ಲಾಂಡ್ರಿಂಗ್ ಆಗಿದೆ. ಇದರಿಂದ ಬ್ಯಾಂಕಿಂಗ್ ಮಾಡಿದ್ರೆ ಅಕೌಂಟ್ನ ಹ್ಯಾಕ್ ಮಾಡ್ಬೋದಾ? ಹಾ, ಯಾರ್ದಿದು? ಬ್ಯಾಂಕ್ ಅವ್ರದ್ದು. ಒಂದು ನಿಮಿಷ, ಸ್ವಲ್ಪ ಡಿಲೇ ಇದೆ. ಎಷ್ಟೊತ್ತು? 10 ಸೆಕೆಂಡ್ ಸಿಗ್ಬೋದು. ಜಾನ್, ಇಂಜಿನಿಯರ್ನ ಕನೆಕ್ಟ್ ಮಾಡು. ಸೂಪರ್. ಅವರು ಈ ಬ್ಯಾಂಕರ್ ಅಕೌಂಟ್ನ ಬಳಸ್ಕೊಂಡಿದ್ದಾರೆ ನೋಡಿ. ಏಪ್ರಿಲ್ 2011 ಟ್ರಾನ್ಸಾಕ್ಷನ್ ಆಗಿರೋದು ಕಾಣಿಸ್ತಾ ಇದೆಯಾ? ಸೂಪರ್. ಅದು ರೆಸೋನೋ ಆಫೀಸ್ ಇರ್ಬೋದು ಅಂತೀರಾ? ಖಂಡಿತ ಅವನು ಅಲ್ಲೇ ಇರೋದು. ಅವನನ್ನು ಹುಡ್ಕೋದ್ರಿಂದ ಆಗ್ತಿರೋದ್ನೆಲ್ಲ ತಡೆಯೋಕೆ ಹೇಗಾಗುತ್ತೆ? ಆಗಲ್ಲ. ಮತ್ತೆ ಏನ್ ಮಾಡ್ತಿದ್ಯಾ? ನನಗೆ ಸಾಯೋದಿಕ್ಕೆ ಇಷ್ಟ ಇಲ್ಲ. ಅವನು ಟೆರರಿಸ್ಟ್ ರಾಯನ್. ಅವನೊಬ್ಬನೇ ನನ್ನ ನಿರಪರಾಧಿ ಅಂತ ಪ್ರೂವ್ ಮಾಡಕ್ಕಿರೋದು. ಬಾಂಬ್ನ ಆಫ್ ಮಾಡಕ್ ಆಗದೆ ಇದ್ರೆ? ಆ ನಿರ್ಧಾರನ ನೀವೇ ತಗೋಬೇಕಾಗತ್ತೆ. ಟೆಕ್ನಿಷಿಯನ್ಸ್ ಅದನ್ನ ತಡೆಯೋಕ್ಕಾಗಲ್ಲ. ರಾಯನ್, ಟೈಮ್ ಜಾಸ್ತಿ ಇಲ್ಲ. ಒಬ್ರು ಇಂಜಿನಿಯರ್ಗೆ ಪಾರ್ಕ್ ವೇಯಲ್ಲಿ ಟನಲ್ ಕಂಡಿದೆಯಂತೆ. ಅದೇ ಬ್ಲಾಸ್ಟ್ ಆಗ್ಬೋದು ಅಂತ ಹೇಳ್ತಾ ಇದ್ರು. ನಾವು ಸುತ್ತಮುತ್ತ ಏರಿಯಾದವ್ರನ್ನ ಖಾಲಿ ಮಾಡಿಸ್ತಾ ಇದ್ದೀವಿ. ನನ್ಗೆ ಇದನ್ನು ಹೇಳ್ತಾ ಇದ್ದೀರಾ? ಯಾಕಂದ್ರೆ ಹಾರ್ಟ್ ಮಾನಿಟರ್ ಅಲ್ಲಿ ಲ್ಯಾಕ್ ಕಾಣಿಸ್ತು. ನಾವು ಕೆಲವೇ ಸೆಕೆಂಡ್ಸ್ ಅಲ್ಲಿ ಎಲ್ಲನೂ ಮಾಡಿಬಿಟ್ರೆ ಸೆನ್ಸರ್ಗೆ ಡಿಫ್ರೆನ್ಸ್ ಗೊತ್ತಾಗಲ್ಲ. ಬಾಂಬ್ಗೆ ಹೃದಯ ಬೇಕು ರಾಯನ್, ಅಟ್ಲೀಸ್ಟ್ ಡಿಟೋನೇಷನ್ವರೆಗೂ. ಸಾರಿ ಏಜೆಂಟ್ ಕಾರ್ಟರ್, ಈ ಜನರಿಗೆ ಸಾಯೋಕ್ಕೂ ಯೋಗ್ಯತೆ ಇಲ್ಲ. ನಿಮ್ಗೀಗ ಅರ್ಥ ಆಗಿರ್ಬೇಕು, ನಾನು ನಿಮ್ಮ ಶತ್ರು ಅಲ್ಲ. ನಾನು ನನ್ನ ರಾಜನ ಮೆಸೆಂಜರ್ ಆಗಿ ಬಂದಿದ್ದೀನಿ ಅಷ್ಟೇ. ನಾನ್ ಕೊಡ್ತಿರೋದು ಎಚ್ಚರಿಕೆ. ಇನ್ಮೇಲೆ ನಿಮ್ಮ 7 ಸುತ್ತಿನ ಕೋಟೆಯ ಸರ್ಕಾರ ನಿಮ್ಮನ್ನ ದೂರ ಇಡೋದಕ್ಕಾಗಲ್ಲ. ಸತ್ಯದಿಂದ
ಇವತ್ತಿನಿಂದ ಅವರ ನಿಜವಾದ ಬಣ್ಣ ಬಯಲಾಗೋದಿಕ್ಕೆ ಶುರು ಆಗುತ್ತೆ. ಪ್ರತಿ ಯೋಧನ ಕೈಯಲ್ಲಿರುವ ಆಯುಧಗಳು ಈ ಸಮಾಜದ ಪ್ರತಿ ನಾಗರಿಕನ ಮೇಲೆ ಹಾಕಿರುವಂತ ಬೇಡಿಗಳು, ಸಂಕೋಲೆಗಳು ಮತ್ತೆ ಸುಳ್ಳನ್ನ ನಂಬದೇ ಇರುವಂತಹ ಸತ್ಯವಾದಿಗಳು, ಅವರ ಬಂಧನದ ದಿನಗಳು ಇವತ್ತಿಗೆ ಕೊನೆಯಾಗುತ್ತೆ. ಸರಿ, ಇವಾಗ ಐವಿನ ರಿಮೂವ್ ಮಾಡ್ಬೋದು. ಅದನ್ನು ರಿಮೂವ್ ಮಾಡಿದ್ಮೇಲೆ ಆ ಬಾಂಬ್ಗೆ ನಿಮ್ಮ ಕೈಗೆ ಅಟ್ಯಾಚ್ ಆಗಿಲ್ಲ ಅಂತ ರಿಯಲೈಸ್ ಆಗೋದಕ್ಕೆ ಕೆಲವೇ ಕ್ಷಣಗಳಿರುತ್ತೆ. ಓಕೆ, ಆಮೇಲೆ ಅದನ್ನು ಏಜೆಂಟ್ ಕಾರ್ಟರ್ ಆರ್ಮ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಏಜೆಂಟ್ ಕಾರ್ಟರ್, ನೀವು ಇದಕ್ಕೆ ತಯಾರಿದ್ದೀರಾ? ಇಷ್ಟು ದಿನ ನೀವು ನಿಮ್ಮದೇ ಭದ್ರತಾ ವ್ಯವಸ್ಥೆಯಲ್ಲಿ ಬದುಕಿದ್ದೀರಾ, ಆದ್ರೆ ನಿಮ್ಮ ಸಮಾಜ ಇವತ್ತು ರಣರಂಗ ಆಗುತ್ತೆ. ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ತನ್ನ ಶತ್ರುವಿನ ವಿರುದ್ಧ ದಾಳಿ ಮಾಡುತ್ತಿದೆ. ಅದು ಯಾರು ಎಂದರೆ ಅಮೆರಿಕದ ಜನತೆ. ನೀವೀಗ ಹೋರಾಡಲೇಬೇಕು. ಬಂಡಾಯ ಏಳ್ಬೇಕು. ಅವರು ಮೂಡಿಸಿರೋ ಭಯದಿಂದ ನೀವೆದ್ದು ಬರಬೇಕು. ಏಜೆಂಟ್ ಕಾರ್ಟರ್, ಸಾರಿ, ನನಗೆ ಸೂಜಿ ನೋಡಕ್ಕಾಗಲ್ಲ. ಸರಿ, ಕನೆಕ್ಟ್ ಮಾಡ್ತೀನಿ. ಈಗ ದೊಡ್ಡ ಆತ್ಮಾಹುತಿಯ ಸಮಯ ಬಂದಿದೆ ಮಹಾರಾಜ. ಗ್ರೇಟ್, ನಾನು ಇದನ್ನ ಮೀಡಿಯಾ ಕಳಿಸ್ತೀನಿ. ರೆಜನೋ, ಕೇಳಿಸ್ತಿದ್ಯಾ ರೆಜನೋ? ಹಾ, ಅಮೆರಿಕನ್ ಇಲ್ಲೇ ಇದ್ದಾನೆ, ಕರ್ಕೊಂಡು ಬಾ. ಆಗಲ್ಲ. ಯಾಕಾಗಲ್ಲ? ನೀನ್ ಹೋಗು. ನಾನು ಸೋಲು ಒಪ್ಕೋತೀನಿ ಅಂತ ನೀನು ಅನ್ಕೊಂಡಿದ್ಯಾ? ನಾನು ಸೋಲು ಒಪ್ಕೊಳ್ಳಲ್ಲ. ಈಗ ತಪ್ಪೊಪ್ಕೋಬೇಕು ಅಂತನಾ? ನನ್ನ ಪ್ರೂವ್ ಮಾಡ್ಕೊಳಕ್ಕೆ. ಪ್ರಾಣ ಹೋದ್ರೂ ಪರವಾಗಿಲ್ವಾ? ಬೇರೆ ದಾರಿನೇ ಇಲ್ವಲ್ಲ. ಇದೇ ಕಾರಣಕ್ಕೆ ಅಲ್ವಾ ನೀನು ನಮ್ಮನ್ನೆಲ್ಲ CIA ಹಿಡ್ಕೊಟ್ಟು ನೀನು ಓಡಿದ್ದು? ನಾನಲ್ಲಿ ಮಾಡ್ತಾ ಇದ್ದ ಕೆಲಸಕ್ಕೆ ಅರ್ಥ ಇಲ್ಲ ಅಂತ ನನಗೆ ಗೊತ್ತಾಯ್ತು. ಏನಂತ ಹೇಳು? ಬಿನ್ ಲ್ಯಾಡನ್ನ ಹುಡ್ಕೋದು, ಅವನ್ನ ಕೊಲ್ಲೋದು. ಇಷ್ಟೆಲ್ಲ ಅನುಭವ ಆದ್ರೂ ನೀನ್ ಈಗ್ಲೂನು ಒಂದು ಕುನ್ನಿ ಅಷ್ಟೇ. ನಾನು ಹೇಳೋದನ್ನ ಸ್ವಲ್ಪ ಕೇಳು. ಹೆಜ್ಜೆ ಇಡೋ ಮುಂಚೆ 2 ಸಲ ಯೋಚನೆ ಮಾಡು. ನಿನ್ನ ಸಾವಿನ ಕಾರಣ ಸುಲಭನೇ ಇರಬಹುದು, ಕ್ರಿಯೆಗೆ ಪ್ರತಿಕ್ರಿಯೆ ಆಗೋದು ಸಹಜ. ಪ್ರೆಸಿಡೆಂಟ್ನ ಸಾವು ಡೆಟೋನೇಷನ್ ಸ್ಟಾಪ್ ಮಾಡಿದ್ರು ಕೂಡ ನಂದು ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗೋದಿಲ್ಲ. ಈ ದೇಶ ಮೊದಲಿನ ಹಾಗೇನೆ
ತನ್ನ ಅಸ್ಮಿತೆಯನ್ನ ಉಳಿಸ್ಕೊಳ್ಳುತ್ತೆ. ಸಾವಿಗಿಂತ ದೊಡ್ಡ ಗೌರವ, ಸನ್ಮಾನ, ಪ್ರಶಂಸೆ ಇನ್ನೊಂದಿಲ್ಲ. ರಾಯನ್ ಮಾತಾಡು ಅದು ಫೇಕ್, ಅದು ಬಾಂಬ್ ಫೇಕ್ ರಾಯನ್, ಫೇಕ್ ಅದು. ತುಂಬಾ ಬೇಸರದ ಸಂಗತಿ ಯಾವುದು ಅಂತ ನಿನಗೆ ಗೊತ್ತಿದೆಯಾ? ನನ್ನ ಫ್ರೆಂಡ್ ಒಸಾಮಾ 9/11 ದಿನ ಅವನೇ ಖುದ್ದಾಗಿ ಪ್ಲೇನ್ ಅನ್ನ ಓಡಿಸ್ಲಿಲ್ಲ, ಗೊತ್ತಲ್ವಾ? ಬಲಿದಾನ. ಒಬ್ಬ ಯೋಧನ ನಿಜವಾದ ವಿಧಿ ಅದೇನೆ. ವಯಸ್ಸಾಗಿ ಭಯಪಟ್ಟು ಬದುಕೋದಲ್ಲ. ಒಬ್ಬ ಯೋಧ ತನ್ನ ವಿಧಿನ ಒಪ್ಕೊಳ್ಳೋದಿಲ್ಲ ಅಂದ್ಮೇಲೆ ಅವನನ್ನ ನಾವು ಬಲಿ ತಗೊಳ್ಳೇಬೇಕು. ಅವನ ಕಾಮ್ರೇಡ್ಸ್ನ ಡ್ಯೂಟಿ ಅದೇನೆ. ಅದನ್ನ ಮಾಡಬೇಕು ಅಂದ್ರೆ ಅದಕ್ಕೆ ಅವರು ನಿಂಗೆ ಅಷ್ಟೊಂದು ದುಡ್ಡು ಕೊಟ್ಟಿದ್ದು. ನೀನೊಬ್ಬ ಇನ್ಫಾರ್ಮೆಂಟ್. ಒಸಾಮಾ ಬಿನ್ ಲ್ಯಾಡನ್ ಎಲ್ಲಿದ್ದಾನೆ ಅಂತ ನೀನೇ ಇನ್ಫಾರ್ಮ್ ಮಾಡಿದ್ದು. ತನ್ನ ಪ್ರಯೋಜನಕ್ಕಿಂತ ಜಾಸ್ತಿ ಬದುಕೋದ್ ನೋಡ್ತಿದ್ದ. ಅದಕ್ಕೆ ನೀನು ಸ್ನೈಡರ್ ಬಿಲ್ಡಿಂಗ್ ನ ಬ್ಲಾಸ್ಟ್ ಮಾಡಿದೆ. ಟ್ರಾನ್ಸಾಕ್ಷನ್ ನ ಮುಚ್ಚಿಡೋದಕ್ಕೆ ನನಗೇನಾದ್ರೂ ಬೇಕಿತ್ತಲ್ಲ. ಒಬ್ಬ ಹೈಯೆಸ್ಟ್ ಬಿಡ್ಡರ್ಗೆ ತನ್ನ ಗುರುವನ್ನೇ ತಾನು ಮಾರ್ದ ಅನ್ನೋದು ಇನ್ನೊಬ್ಬರಿಗೆ ಗೊತ್ತಾಗೋದು ನನಗೆ ಬೇಕಾಗಿರ್ಲಿಲ್ಲ. ಉಗ್ರಗಾಮಿ ಸಂಘದ ನಾಯಕನಿಗೆ ಗುಂಡು ತಗುಲಿದೆ, ಆದ್ರೆ ಹೇಗೆ ಅಂತ ನಮಗೆ ಇನ್ನೂ ತಿಳಿದು ಬಂದಿಲ್ಲ. ನಿನ್ನೆ ದಾಳಿಯಲ್ಲಿ ಆರೋಪಿಯಾಗಿದ್ದಂತ ರಯಾನ್ ಟೈಲರ್ ತಮ್ಮ ಫೋನಿನಿಂದ ಈ ಘಟನೆಯನ್ನ ನೇರ ಪ್ರಸಾರ ಮಾಡಿದ್ದಾರೆ. ಆದರೆ ಘಟನೆಯ ನನಗೆ ಆ ಟೆರರಿಸ್ಟ್ ಬೇಕು, ಅವನ್ ಬೇಕೇ ಬೇಕು. ನಾನು ತಪ್ಪು ಒಪ್ಕೊಳ್ಬೇಕು ಅಂತಿದ್ದೀಯಾ? ನನ್ನ ಪ್ರೂವ್ ಮಾಡ್ಕೊಳಕ್ಕೆ. ಲಕ್ಷಾಂತರ ಅಮೆರಿಕನ್ನರು ಈಗ ಸಂಭ್ರಮಾಚರಣೆಯಲ್ಲಿದ್ದಾರೆ, ಏಕೆಂದರೆ ಮಿಕೆಲ್ ರೆಸೆನಾಫ್ ಒಸಾಮಾ ಬಿನ್ ಲ್ಯಾಡನ್ ಅನ್ನು ಹಿಡಿದುಕೊಟ್ಟಿದ್ದಕ್ಕೆ CIA ಬಹುಮಾನ ನೀಡಿತ್ತೆಂದು ತಿಳಿದು ಬಂದಿದೆ. ಇಲ್ಲಿಗೆ ಈ ಪ್ರಕರಣ ಅಂತ್ಯಗೊಂಡಿದೆ. ಪಿಟ್ಸ್ಬರ್ಗ್ನ ಸ್ನೈಡರ್ ಬಿಲ್ಡಿಂಗ್ ಮೇಲೆ ನಡೆದ ದಾಳಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಚಲನವನ್ನು ಮೂಡಿಸಿತ್ತು. ಇದರಿಂದಾಗಿ ರಾಜಕೀಯ ಮತ್ತು ಸಾಮಾಜಿಕ ಶಾಂತಿ ಅಸ್ತವ್ಯಸ್ತಗೊಂಡಿತ್ತು. ಮಿಕೆಲ್ ರೆಸೆನಾಫ್ನ ಈ ನಡೆಯಿಂದಾಗಿ ಪರಿಸ್ಥಿತಿ ಸುಧಾರಿಸಿದೆ. ಕಾರ್ಟರ್, ಮಾತಾಡು. ಟನಲ್ ಕ್ಲಿಯರ್ ಇದೆಯಾ ಅಂತ ನೋಡ್ಕೊಳ್ಳಿ. ಟನಲ್ ಕ್ಲಿಯರ್ ಮಾಡಿ, ಟನಲ್ ಕ್ಲಿಯರ್ ಮಾಡಿ. ಇನ್ನೊಂದು ಬಾಂಬ್ ಇದೆ, ಟನಲ್ ಕ್ಲಿಯರ್ ಮಾಡಿ, ಈಗಲೇ ಮಾಡಿ.